ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಶಿವನಂದನ ಭವಾನಿ ನಂದನ
ತದಿಕು ತಕ ಚಂಕು
ಜೀವನಕ್ಕೆ ವಿಘ್ನವನ್ನು ಹೋಗಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿದಂತಹ ಮಕ್ಕಳಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ನಾಡಗೀತೆ. ವೇದಿಕೆಯ ಮೇಲೆ ಇರ್ತಕ್ಕಂತಹ ಗಣ್ಯ ಮಹೋದಯರು ಹಾಗೂ ವೇದಿಕೆಯ ಮುಂಭಾಗ ಇರ್ತಕ್ಕಂತಹ ಗಣ್ಯರು ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆ ಹಾಗೂ ರೈತರ ಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಶಾಸಕರಾದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ.
ಈ ಸಭೆಯೆಂಬ ಕಲ್ಪವೃಕ್ಷಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳು. ಶ್ರೀ ಯೋಗ ನರಸಿಂಹಸ್ವಾಮಿ ವಿದ್ಯಾನರಸಿಂಹಸ್ವಾಮಿ ಪ್ರೌಢಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮವು ದೇವರಮಣ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂಥ ಸುಂದರವಾದ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿರುವ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಮೊದಲಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸುವ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ನಮ್ಮೆಲ್ಲರಿಗೂ ತಮ್ಮ ಆಶೀರ್ವಾದವನ್ನು ನೀಡಲು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀ 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 ಪರಮ ಪೂಜ್ಯ ನಂಜಾವಧೂತ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಪಟ್ಟನಾಯಕನಹಳ್ಳಿ ಶಿರಾ ತಾಲೂಕು ಇವರಿಗೆ ಅವರ ಚರಣಾರವಿಂದಗಳಿಗೆ ಮೊದಲಿಗೆ ನಾನು ನಮಸ್ಕರಿಸುತ್ತಾ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ಸಭಿಕರು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಸುಪುತ್ರರು ಹಾಗೂ ಈ ನಾಡು ಕಂಡ ಒಂದು ಅಪರೂಪದ ಮಾಣಿಕ್ಯ ರೈತರ ಬಂಧು ಹಾಗೂ ಈ ನಾಡಿನ ರೈತರ ಸಾಲವನ್ನು ಮಾಡಿದ ಏಕೈಕ ದೊರೆ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಚನ್ನಪಟ್ಟಣದ ಹಾಲಿ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅವರು ಕೋರ್ಕೊಂಡಾಗ ಅವರು ಹೃತ್ಪೂರ್ವಕವಾಗಿ ಒಪ್ಪಿಕೊಂಡು ಈ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಾದಿದ್ದಾರೆ. ಅವರಿಗೆ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ರಜತ ಮಹೋತ್ಸವ ಕಾರ್ಯಕ್ರಮದ ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿಗಳು ವಿ ಗೋಪಾಲಗೌಡರವರು, ವಿಶ್ರಾಂತ ನ್ಯಾಯಮೂರ್ತಿಗಳು, ಸರ್ವೋಚ್ಚ ನ್ಯಾಯಾಲಯ ದೆಹಲಿ, ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅವರು ಕೂಡ ತಾವೆಲ್ಲರೂ ಕೂಡ ಜೋರು ಚಪ್ಪಾಳೆ ಮೂಲಕ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸೋಣ.
ಈ ನಮ್ಮ ಕಾರ್ಯಕ್ರಮಕ್ಕೆ ಮಾಗಡಿ ತಾಲೂಕಿನ ಮಾಜಿ ಶಾಸಕರು ಆದಂತಹ ಎ ಮಂಜೂರು ಅವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲರೂ ಕೂಡ ಅವರಿಗೂ ಕೂಡ ತಮ್ಮ ಜೋರು ಚಪ್ಪಾಳೆ ಮೂಲಕ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದಂತಹ ಹಾಗೂ ಸಮಾಜ ಸೇವಕರು ಆದಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಜಯಮೂರ್ತಿ ಸರ್ ಅವರು, ಇವರು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಗಳು ಆಗಿರ್ತಾರೆ. ಹಾಗಾಗಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಜೋರು ಚಪ್ಪಾಳೆ ಮೂಲಕ ತಾವೆಲ್ಲರೂ ಕೂಡ ಅವರನ್ನು ಕೂಡ ಸ್ವಾಗತಿಸುತ್ತಾರೆ. ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಇವತ್ತು ಈ ದಿನ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಈ ಒಂದು ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಸನ್ಮಾನ್ಯ ಶ್ರೀ ದೇವರಾಜರವರು, ಸಮಾಜ ಸೇವಕರು ಹಾಗೂ ನಮ್ಮ ಶ್ರೀ ಯೋಗಾಸನ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಹಾಗೆಯೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಆಶಾಕಿರಣ ಕಾವಲೇನು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ಅವರ ನೇತೃತ್ವದಲ್ಲೇ ಈ ದಿವಸ ನಡೀತಾ ಇರ್ತಕ್ಕಂಥದ್ದು. ಅವ್ರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲರೂ ಕೂಡ ಅವರಿಗೆ ಜೋರು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಈ ಒಂದು ಸುಂದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತಹ ಸನ್ಮಾನ್ಯ ಶ್ರೀ ದುರ್ಗದ ರಾಜೇಗೌಡರವರು, ಜಾಗತಿಕ ಬರಹಗಾರರು ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ವೇದಿಕೆಯ ಅಧ್ಯಕ್ಷರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮತ್ತೋರ್ವ ವಿಶೇಷ ಆಹ್ವಾನಿತರಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪುಟ್ಟಸ್ವಾಮಿ ಟಿ ಅವರು ಕೂಡ ನಮ್ಮ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಈ ಒಂದು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ರವರು, ಸಂಸದರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇವರು ಕೂಡ ಆಹ್ವಾನ ಮಾಡಿದ್ವಿ. ಅವರು ಕೂಡ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ನಮ್ಮ ಈ ಒಂದು ಸಭೆಗೆ, ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸನ್ಮಾನ್ಯ ಶ್ರೀ ಡಾಕ್ಟರ್ ಹನೀರ್ ಚಂದ್ರಗೌಡರವರು, ಎಂಪಿಲ್, PhD ಬರಹಗಾರರು, ನಿರೂಪಕರು, ಕನ್ನಡ ಸಹ ಪ್ರಾಧ್ಯಾಪಕರು, ಬುಡಕಟ್ಟು ಜಾನಪದ ಸಂಶೋಧಕರು ಆಗಿರ್ತಕ್ಕಂತಹ ಹನೀರ್ ಚಂದ್ರಗೌಡರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸನ್ಮಾನ್ಯ ಶ್ರೀ ಶಿಶಿರ ಅಧ್ಯಕ್ಷರು, ಬುದ್ಧ ಬಸವ ಗಾಂಧಿ ಟ್ರಸ್ಟ್ ಬೆಂಗಳೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಸನ್ಮಾನ್ಯ ಶ್ರೀ CP ಯೋಗೇಶ್ವರ ಅವರು, ರಾಜ್ಯ ವಿಧಾನ ಪರಿಷತ್ ಸದಸ್ಯರು, ಅವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ
ಸನ್ಮಾನ್ಯ ಶ್ರೀ ಡಾಕ್ಟರ್ ಬೈರಮಂಗಲ ರಾಮೇಗೌಡರವರು, ಖ್ಯಾತ ಸಾಹಿತಿಗಳು, ಅಧ್ಯಕ್ಷರು, BMC ಪ್ರತಿಷ್ಠಾನ ಬೆಂಗಳೂರು, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಶೀರ್ವಾದಿದ್ದಾರೆ. ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಉಪಯುಕ್ತವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ನಮ್ಮ ಶ್ರೀ ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆಯ ಪ್ರಮುಖ ಕೇಂದ್ರಬಿಂದು, ಅಂದ್ರೆ ಈ ಸಂಸ್ಥೆಯ ಪಿಲ್ಲರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಂಸ್ಥೆಯ ಪ್ರಾರಂಭದಲ್ಲೂ ಕೂಡ ಈ ಒಂದು ಸಂಸ್ಥೆಯನ್ನು ಹೆಗಲಿಗೆ ಕೊಟ್ಟು ನಿರಂತರವಾಗಿ ಎಳ್ಕೊಂಡು ಬರ್ತಾ ಇರ್ತಕ್ಕಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶ್ರೀ ತಿಮ್ಮರಾಯಗೌಡರು, ಕಾರ್ಯದರ್ಶಿಯವರು, ಶ್ರೀ ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಜಯರಾಮು ಕುಪ್ಪೂರ್ದೊಡ್ಡಿ, ನಿರ್ದೇಶಕರು, BDCC ಬ್ಯಾಂಕ್, ಇವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ತಾಲೂಕಿನ ಮತ್ತೋರ್ವ ನಾಯಕರು, ಸಮಾಜ ಸೇವಕರು, PLD ಬ್ಯಾಂಕ್ ಅಧ್ಯಕ್ಷರು ಆದಂತಹ ಶ್ರೀಯುತ ಗೋಲ್ಮೇಡಿ ನಾಗರಾಜನ್ ಅವರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದಯಮಾಡಿ ಶಿಶಿರಾರವರು ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕುಕ್ಕುರದೊಡ್ಡಿ ಜಯರಾಮ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಮತ್ತೊಮ್ಮೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಕುಕ್ಕುರದೊಡ್ಡಿ ಜಯರಾಮಣ್ಣವರು. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಸಹನಾ BM ಚೇತನ್ಗೌಡ, ರಿಜಿಸ್ಟ್ರಾರ್ ಅವರು, RV ಯೂನಿವರ್ಸಿಟಿ ಬೆಂಗಳೂರು, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಮತ್ತೋರ್ವ ಅತಿಥಿಗಳು ಸನ್ಮಾನ್ಯ ಶ್ರೀ H ಹನುಮಂತರಾಯಪ್ಪನವರು, ಸಾಹಿತಿಗಳು. ಸನ್ಮಾನ್ಯ ಶ್ರೀ ಹನುಮಂತರಾಯಪ್ಪನವರು, ಸಾಹಿತಿಗಳು, ಸಂಸ್ಥಾಪಕ ಅಧ್ಯಕ್ಷರು, ವಿವೇಕ ವಿಶ್ವಸಂಸ್ಥೆ ಬೆಂಗಳೂರು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಆಶೀರ್ವಚನ ಮತ್ತು ನಮ್ಮ ಕುಮಾರಸ್ವಾಮಿಯವರ ಭಾಷಣ ಆದ ನಂತರದಲ್ಲಿ ಕಾರ್ಯಕ್ರಮ ಯಥಾಪ್ರಕಾರವಾಗಿ ಮುಂದುವರಿಯುತ್ತೆ. ಆ ನಂತರದಲ್ಲಿ ನಾವು ಆಹ್ವಾನಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳನ್ನ ಮತ್ತೆ ಈ ಸಂಸ್ಥೆಗೆ ದಾನ ನೀಡಿರ್ತಕ್ಕಂಥ ದಾನಿಗಳನ್ನ, ಹಿರಿಯ ವಿದ್ಯಾರ್ಥಿಗಳನ್ನ ಮತ್ತು ಶಾಲೆಯಲ್ಲಿ ಉಳಿದಿರ್ತಕ್ಕಂಥ ಶಿಕ್ಷಕರನ್ನ
ಎಲ್ಲರನ್ನು ಕೂಡ ನಾವು ಸನ್ಮಾನವನ್ನ ಮಾಡ್ತೇವೆ. ಸಮಯದ ಅಭಾವ ಇರೋದ್ರಿಂದ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಸರ್ವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ಗಮನಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಸ್ವಾಗತಿಸಿದಂತಹ ನಮ್ಮ ಶ್ರೀಯುತ ಸಿಟಿಎಸ್ ಸರ್ ಅವರಿಗೂ ಕೂಡ ಸ್ವಾಗತ. ಈಗ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಗಣ್ಯರನ್ನು ಬಿಟ್ಟು ಉಳಿದಂತವರು ವೇದಿಕೆಯಿಂದ ಕೆಳಗಿಳಿದು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಸ್ಮರಣ ಸಂಚಿಕೆ ಬಿಡುಗಡೆ ಒಂದು ಕಾರ್ಯಕ್ರಮ ಇದೆ. ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿಗಳಾದಂತಹ ವಿ ಗೋಪಾಲಗೌಡರ ಸರು ವಿಶ್ರಾಂತ ನ್ಯಾಯಮೂರ್ತಿಗಳು, ಸರ್ವೋಚ್ಚ ನ್ಯಾಯಾಲಯ ದೆಹಲಿ ಇವರುಗಳ ಅಮೃತ ಹಸ್ತದಿಂದ ಈ ಒಂದು ಶಾಲೆಯ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನ ಈಗ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸ್ಟೇಜ್ ಅಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಹಾಗೆ ಹಿಂದೆ ಇರ್ತಕ್ಕಂತಹ ಎಲ್ಲ ಹಿರಿಯರು ದಯಮಾಡಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿ ವಿ ಗೋಪಾಲಗೌಡರವರು ವಿಶ್ರಾಂತ ನ್ಯಾಯಮೂರ್ತಿಗಳು, ಸರ್ವೋಚ್ಚ ನ್ಯಾಯಾಲಯ ದೆಹಲಿ ಇವರುಗಳ ಅಮೃತ ಹಸ್ತ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಇತರ ಗಣ್ಯ ಮಹೋದಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ, ಹಾಗೆ ವೇದಿಕೆಯ ಮೇಲಿರ್ತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಸ್ಟೇಜ್ ಮುಂಭಾಗದಲ್ಲಿರ್ತಕ್ಕಂತಹ ಹಿರಿಯರು ದಯಮಾಡಿ ಹಾಗೆ ಉದ್ಘಾಟನಾ ಭಾಷಣವನ್ನ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಂಡ್ಯದ ಈ ಒಂದು ಗ್ರಾಮೀಣ ಭಾಗದಲ್ಲಿ ನರಸಿಂಹಸ್ವಾಮಿಯ ಹೆಸರಿನ ಒಂದು ಪ್ರೌಢಶಾಲೆಯನ್ನು ಈ ಗ್ರಾಮೀಣ ಪ್ರದೇಶದ ಬಡ ಕುಟುಂಬದ ರೈತ ಮಕ್ಕಳ ಶಿಕ್ಷಣವನ್ನು ಅತ್ಯಂತ ಯಶಸ್ವಿಯಾಗಿ ಮಕ್ಕಳ ಬದುಕಿಗೆ ದಾರಿಯನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರೌಢಶಾಲೆ ಮತ್ತು ಈ ಪ್ರೌಢಶಾಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ತಾವೆಲ್ಲರೂ ರಜತ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಇವತ್ತಿನ ಯಶಸ್ವಿಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಲಿಂಗಾಯತ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ, ಮತ್ತೊಬ್ಬರು ವಿಶ್ರಾಂತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಅವರದೇ ಆದಂಥ ಒಂದು ಪ್ರಾಮಾಣಿಕವಂತ ನ್ಯಾಯಾಲಯದ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಗೌಡ್ರೆ, ಹಿರಿಯರಾಗಿರ್ತಕ್ಕಂಥ ಸಾಹಿತ್ಯವಾಗಿರ್ತಕ್ಕಂಥ ಒಬ್ಬ ರಾಜೇಗೌಡ್ರೆ, ಹಾಗೂ ಇವತ್ತಿನ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರು ಸನ್ಮಾನ್ಯ ದೇವರಾಜ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೇವರಮಂಡೆ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಎಲ್ಲ ನನ್ನ ಆತ್ಮೀಯ ಕ್ರಮ ಯಾವೊಂದು ಶಿಕ್ಷಣವನ್ನ ಪ್ರತಿ ಕುಟುಂಬಗಳು ಪಡಿಬೇಕಾದಂಥ ಒಂದು ಜವಾಬ್ದಾರಿ ಏನಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ.
ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಕೊಡಬೇಕು ಅಂತಕ್ಕಂಥದ್ದು ಎಲ್ಲರೂ ಚರ್ಚೆಯನ್ನು ಮಾಡ್ತಾರೆ. ಸ್ವಾತಂತ್ರ್ಯ ಬಂದದ ನಂತರ ಈ ಒಂದು ಶಿಕ್ಷಣಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಸರ್ಕಾರದ ಹಲವಾರು ರೀತಿಯ ಅನುದಾನಗಳು ಹೆಚ್ಚು ಮಟ್ಟದಲ್ಲಿ ಇದ್ದರೂ ಇವತ್ತಿನ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಂದೆ ಸರ್ಕಾರಿ ಶಾಲೆಗಳು ಒಂದೊಂದಾಗಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ವಾತಾವರಣ ಕಾಣ್ತಾ ಇದೆ. ಬಹುಶಃ ಇವತ್ತು ಪತ್ರಿಕೆಯಲ್ಲಿ ಗಮನಿಸಿರ್ಬೋದು, ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂಥ ಆರ್ಟಿಕಲ್ ಇದೆ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿಯ ಶಾಲೆಗಳ ಸಂಖ್ಯೆ ಸುಮಾರು 45,000 ಶಾಲೆಗಳೇನಿದ್ದಾವೆ ಸರ್ಕಾರಿ ಶಾಲೆಗಳು. ಈ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 287 ಸರ್ಕಾರದ ಶಾಲೆಗಳನ್ನು ಮುಚ್ಚಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ 2-3 ತಿಂಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲೂ ಸಹ ಬಡ ರೈತನ ಮಕ್ಕಳು ಸಹ, ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಮಕ್ಕಳು ಸಹ ಒಂದು ಇಂಗ್ಲಿಷ್ನ ಒಂದು ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಕಲಿಬೇಕು. ಇವತ್ತಿನ ಸಮಾಜದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೋದರೆ ಒಂದು ಉತ್ತಮವಾದ ಶಿಕ್ಷಣವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಖಾಸಗಿ ಶಾಲೆ ಕಡೆಗೆ ಬಡ ಕುಟುಂಬದಲ್ಲಿ ಸಾಲ ಸೋಲ ಮಾಡಿ ಮಕ್ಕಳ ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಆ ಕುಟುಂಬಗಳು ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾರೆ, ಮಕ್ಕಳ ಶಿಕ್ಷಣವನ್ನು ಕೊಡಿಸಬೇಕಾದ್ರೆ ಅಂತಕ್ಕಂಥದ್ದು ಹತ್ತಿರದಿಂದ ಗಮನಿಸಿರ್ತಕ್ಕಂಥವರಿಗೆ ಅದರ ಎಲ್ಲ ರೀತಿಯ ಮಾಹಿತಿಗಳಿವೆ. ಈಗ ಇತ್ತೀಚೆಗೆ ಕಳೆದ 1 ವಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಂದಲೇ ಇವತ್ತು ಯಾವೊಂದು ಶೌಚಾಲಯಗಳನ್ನು ಇವತ್ತು ಶುಚಿಗೊಳಿಸ್ತಕ್ಕಂಥದ್ದಕ್ಕೆ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಾಲೆಗಳಲ್ಲಿ ಆ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಅಂತಕ್ಕಂಥದ್ದು 1-2 ಪ್ರಕರಣಗಳನ್ನು ಈಗ ಮಾಧ್ಯಮದಲ್ಲೂ ಗಮನಿಸಿದ್ದೇವೆ. ನಾವು ಸರ್ಕಾರದಲ್ಲಿ ಇವತ್ತು ಇಂಥ ಒಂದು ಪ್ರಕರಣ ಮಾಧ್ಯಮದಲ್ಲಿ ಬರ್ತಿದ್ದಾಗೆ ಶಾಲಾ ಶಿಕ್ಷಕರ ಮೇಲೆ ಗದಾಪ್ರಹಾರ ಮಾಡ್ತೀವಿ. ಆದರೆ ಈ ಶಾಲಾ ಶಿಕ್ಷಕರಿಗೆ ಅಂಥ ಪರಿಸ್ಥಿತಿ ಯಾತಕ್ಕೆ ಬಂದಿದೆ? ಸರ್ಕಾರ ಕೊಡ್ತಕ್ಕಂಥ ಅನುದಾನಗಳು ವರ್ಷದ ಕೊನೆಯ ಮಾರ್ಚ್ ತಿಂಗಳಲ್ಲಿ ಅನುದಾನ ಕೊಟ್ಟರೆ ಒಂದು ವರ್ಷದ ಶಾಲೆಗಳಲ್ಲಿ ಇರ್ತಕ್ಕಂಥ ಶುಚಿಯನ್ನು ಕಾಪಾಡ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ? ಇವತ್ತು ಇಂಥ ಒಂದು ಸಮಸ್ಯೆಗಳು ಸರ್ಕಾರದಲ್ಲೇ ನಾವು ಲೋಪಗಳನ್ನಿಟ್ಟು ಮಾಧ್ಯಮಗಳಲ್ಲಿ ಬಂದ ತಕ್ಷಣ ಮತ್ತೊಬ್ಬರ ಮೇಲೆ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ಶಿಕ್ಷಕರುಗಳ ಮೇಲೆ ಹಾಕಿ ಅಮಾನತು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಇದೆ ಅಂತಕ್ಕಂಥದ್ದು ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳ ಬದುಕೇನಾಗಿದೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಮ್ಮ ಗುರುಗಳನ್ನು ಕೇಳ್ತಾ ಇದ್ದರು, ಪರಮಪೂಜ್ಯ ಸ್ವಾಮೀಜಿ ಅವರು ಬರಬೇಕಾದ್ರೆ ಈಗ ಸ್ವಾತಂತ್ರ್ಯ ಬಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದು ಸರ್ಕಾರಗಳು ಏನು ರಚನೆ ಆಯಿತು, ಪ್ರಜಾಪ್ರಭುತ್ವದ ಸರ್ಕಾರಗಳು. ಆ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗುವವರೆಗೆ ಈ ರಾಜ್ಯದಲ್ಲಿ ಇದ್ದಂಥ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ 169 ಕಾಲೇಜುಗಳಿತ್ತು, ಪ್ರಥಮ ದರ್ಜೆ ಕಾಲೇಜುಗಳು. ನಾನು ಮುಖ್ಯಮಂತ್ರಿಯಾಗಿ ಕೇವಲ ಒಂದೇ ವರ್ಷದಲ್ಲಿ 189 ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು, ಸುಮಾರು 450 ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವ, ಪದವಿ ಪೂರ್ವ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು, ಸುಮಾರು 1400ಕ್ಕೂ ಹೆಚ್ಚಿನ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದಷ್ಟೇ ಅಲ್ಲ, ಸುಮಾರು 55,000 ಶಿಕ್ಷಕಗಳನ್ನು ನೇಮಕ ಮಾಡತಕ್ಕಂಥ ನಿರ್ಧಾರವನ್ನು ಆ ಒಂದೇ ವರ್ಷದಲ್ಲಿ ತೆಗೆದುಕೊಂಡಂಥದ್ದು ನಾವು. ಇವತ್ತು ಪ್ರತಿಯೊಂದು ಸರ್ಕಾರಗಳ ಜವಾಬ್ದಾರಿ ಯಾವ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಚರ್ಚೆ ಮಾಡ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಈ ದೇಶದಲ್ಲಿ ಸಮಾನತೆ ಅನ್ನೋದು ಬರಬೇಕು ಅಂತಕ್ಕಂಥ ಹೇಳ್ತೇವೆ. ಇವತ್ತು ಈಗಿನ ಸರ್ಕಾರದಲ್ಲಿ
ಬಡವರಿಗೂ ಸಮಾನತೆಯನ್ನು ತರ್ತೀವಿ ಅಂತ ಹೇಳಿ ಸರ್ಕಾರದ ದುಡ್ಡು ಈಗ ಯಾವ ರೀತಿ ಪೋಲಾಗ್ತಿದೆ ಅಂತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಮುಂದೆ ನಾವು ಎಲ್ಲಿಗೆ ಹೋಗಬಹುದು? ಸರ್ಕಾರದ ಶಾಲೆಗಳಲ್ಲಿ ಸರಿಯಾದ ರೀತಿಯ ಸಂಬಳಗಳನ್ನು ಸರಿಯಾದ ಸಮಯಕ್ಕೆ ಕೊಡ್ತಕ್ಕಂಥದ್ದಿಲ್ಲ. ಕೆಲವು ಕಡೆ ಕಟ್ಟಡಗಳಿದ್ದಾವೆ, ಮಕ್ಕಳು ಓದ್ತಕ್ಕಂಥದ್ದಕ್ಕೆ ಪೋಷಕರು ಕಳಿಸ್ಲಿಕ್ಕೆ ತಯಾರಾಗಿಲ್ಲ. ಕೆಲವು ಕಡೆ ಮಕ್ಕಳಿದ್ದಾವೆ, ಶಾಲಾ ಕೊಠಡಿಗಳಿಲ್ಲ. ಈ ರೀತಿಯ ಪರಿಸ್ಥಿತಿಗಳಿದ್ದಾವೆ. ನಾನು ಇದೆಲ್ಲವನ್ನ ಗಮನಿಸೇ ಈ ಬಾರಿ ನಾಡಿನ ಜನತೆಯ ಮುಂದೆ 5 ಯೋಜನೆಗಳನ್ನು ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರವನ್ನು ನೀವು ಆಶೀರ್ವದಿಸಿದರೆ 5 ಪಂಚರತ್ನ ಯೋಜನೆಗಳ ಮುಖಾಂತರ ಒಂದು ಶಿಕ್ಷಣ, ಆರೋಗ್ಯ, ನಮ್ಮ ರೈತರ ಬದುಕಿಗೆ, ಕೃಷಿಗೆ ಯಾವೊಂದು ಲಾಭವನ್ನು ತರ್ತಕ್ಕಂಥ ಕಾರ್ಯಕ್ರಮಗಳು, ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ, ಪ್ರತಿ ಕುಟುಂಬಕ್ಕೆ ಮನೆಗಳನ್ನು ಕಟ್ಟತಕ್ಕಂಥ ಒಂದು 5 ಯೋಜನೆಗಳನ್ನು ಜನತೆಯ ಮುಂದೆ ಇಟ್ಟೆ. ಆದರೆ ಜನತೆ ಅದನ್ನು ಕಾರ್ಯಕ್ರಮಗಳು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಆಶೀರ್ವಾದ ಮಾಡಲಿಲ್ಲ. ಇವತ್ತೇನಾಗಿದೆ, ನಮ್ಮ ಮಹಿಳೆಯರು ಕೂತಿದ್ರೆ ನಮ್ಮ ತಾಯಿದ್ರು ಯಾರು ಅನ್ಯತಾ ನನ್ನ ಬಗ್ಗೆ ಭಾವಿಸಬೇಡಿ. ಸರ್ಕಾರ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಬೆಳಗ್ಗೆ ಎದ್ದು ಯಾವುದೇ ಬಸ್ಗಳಲ್ಲಿ ಉಚಿತವಾಗಿ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಹೇಳಿ ಅದೊಂದು ಈಗ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೇನು ವಿದ್ಯುತ್ ಶಕ್ತಿ ಉರಿತಾ ಇದೆ, ಅದನ್ನು ಸಹ 200 ಯೂನಿಟ್ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಯುವನಿಧಿ ಅಂತಕ್ಕಂಥದ್ದು ಈಗ ನಾವು ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಗಳನ್ನು ಎಷ್ಟು ವರ್ಷ ಕೊಡ್ಲಿಕ್ಕೆ ಸಾಧ್ಯ ಇವರು? ಇವತ್ತು ನಮ್ಮ ಕಾರ್ಯಕ್ರಮ, ನಾನು ಕಳೆದ ಬಾರಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಹಳ್ಳಿಯ ಮಕ್ಕಳು ಸಹ ಇಂಗ್ಲಿಷ್ನ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಷ್ಟೇ ಅಲ್ಲ, ಆ ಟೀಚರ್ಗಳಿಗೆ ಇಂಗ್ಲಿಷ್ನ ಅವರಿಗೆ ತಿಳುವಳಿಕೆ ಬೇಕಾದ ಟೀಚರ್ಗಳ ಪಾಠ ಮಾಡೋರು ಅವರಿಗೆ ಯಾವ ರೀತಿ ತರಬೇತಿ ಕೊಡಬೇಕು, LKG ಇಂದ 12ನೇ ತರಗತಿವರೆಗೆ ಒಂದೇ ಒಂದು ಸಮುಚ್ಚಯದಲ್ಲಿ ಇಂಗ್ಲಿಷು ಮತ್ತು ಕನ್ನಡ ಮಾಧ್ಯಮದ ಶಾಲೆಗಳನ್ನು ತೆಗೆದು ಪ್ರತಿ ಬಡ ಕುಟುಂಬದ ಮಕ್ಕಳು ಇವತ್ತು ಇಂಗ್ಲಿಷ್ ಜ್ಞಾನವನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ರು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ, ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ಇವತ್ತು ಕೊಡ್ತಕ್ಕಂಥ ನಿಮಗೆ ಈ ಒಂದು ಬೆನಿಫಿಟ್ಗಳೇನಿದೆ ಅದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಅಭಿವೃದ್ಧಿಯ ಸಮಸ್ಯೆಗಳು ಯಾವ ರೀತಿ ಆಗ್ಬಹುದು, ನಿಮ್ಮ ಕುಟುಂಬಗಳ ಬದುಕಿಗೆ ಆರ್ಥಿಕ ಶಕ್ತಿಯನ್ನ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈ 2,000 ರೂಪಾಯಿ ಹಣ ಕೊಡ್ತಕ್ಕಂಥದ್ದೇನಿದೆ ನಿಮ್ಮಗಳಿಗೆ, ಈ ವರ್ಷ ಈ ಸರ್ಕಾರ 85,000 ಕೋಟಿ ಸಾಲ ಮಾಡ್ತಾರೆ. ಈಗ ನಮ್ಮ ರಾಜ್ಯದ ಸಾಲ ಸುಮಾರು ಈಗ 2024 ಮಾರ್ಚ್ ತಿಂಗಳಿಗೆ ಹತ್ತತ್ರ 6.5 ಲಕ್ಷ ಕೋಟಿ ಸಾಲ ಆಗುತ್ತೆ ಸರ್ಕಾರದ್ದು. ಆ ಸಾಲ ತೀರಿಸೋರು ಯಾರು? ಅಂತಿಮವಾಗಿ ಆ ಸಾಲ ನೀವೇ ತೀರಿಸಬೇಕಾಗ್ತದೆ. ರಾಜ್ಯದ 6.5 ಕೋಟಿ ಜನತೆ ಏನಿದ್ದಾರೆ ನೀವೇ ತೀರಿಸಬೇಕು. 6.5 ಲಕ್ಷ ಇವತ್ತು ಸಮಾನತೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾನೊಂದು ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಉದ್ಯಮಗಳನ್ನು ನಡೆಸ್ತಾ ಇರತಕ್ಕಂಥ ಕುಟುಂಬದಲ್ಲಿ ಅವರ ಸಂಪಾದನೆ ಏನಿದೆ, ಈಗ ಆ ಸಂಪಾದನೆ ಏನಿದೆ, ಆ ಸಂಪಾದನೆಯಲ್ಲಿ ಪ್ರತಿ ನಿಮಿಷಕ್ಕೆ 2,000 ರೂಪಾಯಿಗಳನ್ನ ಸುಮ್ಮನೆ ಅವರು ಎಸಿತಾ ಹೋದ್ರು. ಅವರ ಸಂಪಾದನೆ ಏನಿದೆ ಇವತ್ತು ಒಂದು ಈ ದೇಶದ ಶ್ರೀಮಂತಿಕೆಯಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ಕುಟುಂಬದ ಅಂಬಾನಿ ಸಂಪತ್ತು ಹೇಳ್ತಾರೆ. ನಿಮಿಷಕ್ಕೆ 2,000 ರೂಪಾಯಿಗಳು ಸುಮ್ಮನೆ ನಂದಲ್ಲ ಅಂತ ಎಸಿತಾ ಹೋದ್ರು. ಆ ಸಂಪಾದನೆ ಕರಗಲಿಕ್ಕೆ 6,000 ವರ್ಷಗಳು ಸುಮ್ಮನೆ 2,000 ಪ್ರತಿ ನಿಮಿಷಕ್ಕೆ ಎಸಿತಾ ಹೋದ್ರು ಕರಗಲ್ವಂತ. ಆಗ ನಾವು ನಿಮ್ಮ ಪರಿಸ್ಥಿತಿ ಏನಾಗಿದೆ, ನಮ್ಮ ಹಳ್ಳಿಯ ನನ್ನ ರೈತರ ಬದುಕೇನಾಗಿದೆ. ಈ ವರ್ಷ ಮಳೆ ಇಲ್ಲ, ಸದ್ಯ ಇಲ್ಲ. ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಸ್ವಲ್ಪ ಕೆರೆಗಳು ತುಂಬಿದ್ರಿಂದ ಇನ್ನೊಂಚೂರು ನೆಮ್ಮದಿಯಿಂದ ಇದ್ದೀರಿ. ಚಿತ್ರದುರ್ಗ ಆ ಕಡೆ ಮತ್ತಿನ್ನ ಕಲಬುರಗಿ ಆ ಕಡೆ ಭಾಗಕ್ಕೆ ಹೋಗ್ಬಿಟ್ರೆ ಅವ್ರ ಬದುಕನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಲ್ಲಿ ರೈತನ ಬದುಕಿಗೆ ಏನು ಕಾರ್ಯಕ್ರಮ ಕೊಡ್ತೀವಿ ಅಂತಕ್ಕಂಥದ್ದಿಲ್ಲ. ಇವತ್ತು
ಕೊಬ್ಬರಿ ಬೆಳೆ ಬೆಳಿತೀರಿ, ಬಹುಶಃ ಇಲ್ಲಿ ನಮ್ಮಲ್ಲಿ ಎಳ್ನೀರಿಗೆ ಕಳಿಸ್ಬಿಡ್ತೀರಿ ಏನೋ ಗೊತ್ತಿಲ್ಲ, ಕೊಬ್ಬರಿ ಸಮಸ್ಯೆ ಬೇಡ ಅಂತೇಳಿ. ರೈತರು ದಿನ ಕೊಬ್ಬರಿ ಬೆಲೆ ಇಳಿದೋಗಿದೆ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಕಳೆದ 2 ವರ್ಷದಿಂದ. 7,500 ರೂಪಾಯಿಗೆ ಕೊಂಡುಕೊಳ್ಳರಿಲ್ಲ. ಇವತ್ತು ಅಸೆಂಬ್ಲಿ ಒಳಗೂ ಮೊನ್ನೆ ಗಲಾಟೆ ನಡೀತು. ನಮ್ಮ ರಾಜ್ಯ ಸರ್ಕಾರ ಹೇಳುತ್ತೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು 2 ಲಕ್ಷ ಕೊಬ್ಬರಿ ಉತ್ಪಾದನೆ ಆಗ್ತಿದೆ ಅಂತ ಹೇಳ್ತಾರೆ. ಆ 2 ಲಕ್ಷ ಉತ್ಪಾದನೆ ಆಗಿರೋದು ನಮ್ಮ ರೈತರು ಮಾರಾಟ ಮಾಡೋಕ್ಕಾಗದೆ ಸಂಕಷ್ಟದಲ್ಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಫೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಮುಖಾಂತರ ಖರೀದಿ ಮಾಡ್ತಾರೆ. ಅವರು MSP ದರ ಅಂತೇಳಿ 11,750 ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ. ಅವ್ರು ಖರೀದಿ ಮಾಡಿರೋದು 2 ಲಕ್ಷದಲ್ಲಿ 50,180 ಮೆಟ್ರಿಕ್ ಟನ್, 2 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಇದೆ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಖರ್ಚು ಬರುತ್ತೆ? ಈ 11,750 ರೂಪಾಯಿ ಕೊಂಡ್ಕೊಂಡಿದ್ದಾರೆ. ಕಳೆದ ವರ್ಷ 595 ಕೋಟಿ ಅವರಿಗೆ ಖರ್ಚು ಬಂದಿದೆ ಕೇಂದ್ರ ಸರ್ಕಾರಕ್ಕೆ. ಅದನ್ನ ಈಗ ಅವರು 11,750 ಏನು ಕ್ವಿಂಟಾಲ್ಗೆ ದುಡ್ಡು ಕೊಟ್ಟರು 7,500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಈಗ ಎಣ್ಣೆ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು ಅಂದ್ರೆ ಅಲ್ಲಿ 4,000 ರೂಪಾಯಿ ಉಳಿತು. ಈಗ ಸರ್ಕಾರಕ್ಕೆ ನಷ್ಟ ಆಗೋದು 4,000 ರೂಪಾಯಿ. ಅಂದ್ರೆ ಕೇಂದ್ರ ಸರ್ಕಾರ 45 ಲಕ್ಷ ಕೋಟಿ ಯಾವೊಂದು ಬಜೆಟ್ ಮಂಡನೆ ಮಾಡ್ತಾರೆ. ನಮ್ಮ ರಾಜ್ಯದ ರೈತರಿಂದ ಕೊಂಡ್ಕೊಂಡಿರ್ತಕ್ಕಂಥ 595 ಕೋಟಿನಲ್ಲಿ 350 ಕೋಟಿ ಅವ್ರಿಗೆ ಹೋಗೋ ದುಡ್ಡು, ಇನ್ನು 200 ಕೋಟಿ ಅವರಿಗೆ ಹೊಡೆಯೋದು, ರೈತನಿಗೆ ಭಿಕ್ಷೆ ಕೊಟ್ಟಂಗೆ ಕೊಡ್ತಾರೆ. ಇನ್ನು ನಮ್ಮ ರಾಜ್ಯ ಸರ್ಕಾರ 1,250 ರೂಪಾಯಿ ಬೆಂಬಲ ಬೆಲೆ ಕೊಡ್ತೀವಿ ಅಂದ್ರು ಅವರು ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ತೆಗೆದ್ರೆ 60 ಕೋಟಿ ದುಡ್ಡು. ರೈತನ ಜೊತೆ ಯಾವ ರೀತಿ ದೇಶದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಹೇಳೋರು ಕೇಳೋರು ಯಾರು ಇಲ್ಲ. ಇವತ್ತು ನಾನೇ ಇದ್ದಿದ್ರೆ ಇಲ್ಲೇನೋ ನನಗೆ ಆಯ್ಕೆ ಮಾಡಿ ಕಳಿಸಿದ್ರೆ ನಾನು ಓಟ್ ಕೇಳಕ್ ಬರದೇ ಇದ್ದು ನನ್ನ ತಾಯಂದ್ರು ಹಿರಿಯರು ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಂಡಿದ್ದೀನಿ. ಇವತ್ತೇನಾದ್ರು ಸರ್ಕಾರ ನನ್ನ ಕೈಯಲ್ಲೇ ಇದ್ದಿದ್ರೆ ಅಧಿಕಾರಕ್ಕೆ ಬಂದು 1 ಗಂಟೆ ಇಲ್ಲ ಇಲ್ಲೇನೋ ಎಂತದ್ದು ಕೊಟ್ಟಿದೀವಿ ಅಂತಾರಲ್ಲ ಗ್ಯಾರಂಟಿ. ರೈತನಿಗೆ ಕ್ವಿಂಟಾಲ್ಗೆ 15,000 ರೂಪಾಯಿನ ಒಂದು ಕ್ಷಣದಲ್ಲಿ ಇವತ್ತು ಆದೇಶ ಮಾಡಿಕೊಡ್ತಾ ಇದ್ದೆ. 2 ಲಕ್ಷ ಉತ್ಪಾದನೆ ಮಾಡ್ತಾ ಇದ್ದೆ. ಇದು ಯಾರು ಚಿಂತನೆ ಮಾಡೋರಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ನಾವೀಗ. ನನಗೆ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನಿಸ್ತದೆ. ಕಾರಣ ಇತ್ತೀಚೆಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಬುಕ್ ರಿಲೀಸ್ ಆಗಿದೆ. ಯಾಕೆಂದ್ರೆ ನಮ್ಮ ಗುರುಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ, ಹಿರಿಯ ಮಾರ್ಗದರ್ಶಕರು ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತಾರೆ. ಭ್ರಷ್ಟಾಚಾರ ನಿಲ್ಲಿಸ್ತೀವಿ, ಬಹುಶಃ ಈ ದೇಶದಲ್ಲಿ ಯಾರು ಬಂದರೂ ಸಾಧ್ಯ ಇಲ್ಲ. ಈ ವರ್ಷದ ನಮ್ಮ ರಾಷ್ಟ್ರದ GSDP ಅಂದ್ರೆ ಒಟ್ಟು ಆದಾಯ ಏನು ಬಂದಿದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ 250 ಲಕ್ಷ ಕೋಟಿ. GSDP 250 ಲಕ್ಷ ಕೋಟಿ ಆದಾಯ ಬಂದಿದೆ. ಆದಾಯ ತಂದಿರೋದು ಯಾರು? ನೀವುಗಳೇ. ನೀವು ಕಟ್ಟತಕ್ಕಂಥ ತೆರಿಗೆ ಹಣ ಏನಿದೆ ದೇಶದ 140 ಕೋಟಿ ಜನ, 250 ಲಕ್ಷ ಕೋಟಿ ಆದಾಯ ಬಂದಿದೆ ಸರ್ಕಾರ ದೇಶಕ್ಕೆ, ಖಜಾನೆಗೆ, ಕೇಂದ್ರ ಸರ್ಕಾರಕ್ಕೆ. ಅದರೇ ತಗೊಂಡು ಹೋಗ್ತಾ ಇದೆ. ನಮ್ಮ ಜನ ಆದರೂ ಎಲ್ಲನೂ ಸಹಿಸ್ಕೊಂಡಿದ್ದೀವಿ. ಇದು ಈ ದೇಶದ ಇರ್ತಕ್ಕಂಥ ಪರಿಸ್ಥಿತಿಗಳು. ಹೇಳ್ತಾ ಹೋದ್ರೆ ನಿಜಕ್ಕೂ ನೋವಿನಿಂದ ಹಲವಾರು ಏನು ಸಮಸ್ಯೆ ಚರ್ಚೆ ಮಾಡಬಹುದು. ಆದ್ರೆ ಎಲ್ಲಿಯವರೆಗೆ ನಮ್ಮ ಜನ ನೀವು ಬುದ್ಧಿವಂತರಾಗಲ್ಲ ಅಲ್ಲಿವರೆಗೆ ನಿಮ್ಮ ಬದುಕು ಹೀಗೆ ಇರುತ್ತೆ. ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಸರ್ಕಾರ ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಈ ಪ್ರಜಾಪ್ರಭುತ್ವದ ಸರ್ಕಾರಗಳು ಯಾತಿಗೆ ಬೇಕು? ಒಂದು ಕಾಯಿಲೆ ಆದ್ರೆ ಮನೆಯಲ್ಲಿ 30 ಲಕ್ಷ 35 ಲಕ್ಷ ಹಣ ಖರ್ಚು ಮಾಡಬೇಕು ಅಂದ್ರೆ ನಿಮಗೆ ಕೂಡ 2,000 ರೂಪಾಯಿನಲ್ಲಿ ಮನೆ ಕಾಯಿಲೆ ಬಂದಾಗ ಅದಕ್ಕೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಸಾಧ್ಯವ? ಯೋಚನೆ ಮಾಡಿ ನೀವೆಲ್ಲರೂ. ಇವತ್ತು ತುಂಬಾ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಇವತ್ತೇನು ಸಂಪದ್ಭರಿತವಾದಂಥ ರಾಜ್ಯ ಇದೆ. ಇವತ್ತು ಮುಂದೆ ಶ್ರೀಲಂಕಾದಲ್ಲಿ ಆಯ್ತಲ್ಲ ಅಂತ ಪರಿಸ್ಥಿತಿಗಳು ಬಂದರೂ ಆಶ್ಚರ್ಯ ಪಡಬೇಡಿ. ಇದೇ ರೀತಿಯ ಕಾರ್ಯಕ್ರಮಗಳು ಮುಂದುವರ್ಕೊಂಡು ಅದರಿಂದ ನೀವುಗಳು ಬುದ್ಧಿವಂತರಾಗಬೇಕು. ಆದ್ರೆ ನಾನಂತೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಮ್ಮ ಶಾಲೆಗಳನ್ನ ಆಸ್ಪತ್ರೆಗಳನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕುಟುಂಬದ ಮಕ್ಕಳ ಒಂದು ಭವಿಷ್ಯಕ್ಕೆ ಕಾರ್ಯಕ್ರಮ ತರ್ತಕ್ಕಂಥಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಲಿಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೆ. ನನಗೇನು ಯಾವುದೇ ರೀತಿಯ ಸರ್ಕಾರದ ಆಸ್ತಿಗಳನ್ನು ಲಭ್ಯಾಯಿಸಬೇಕು ಅಂತಕ್ಕಂಥದ್ದು ನೀವು ಬೆಳೆಸಿದಿರಲ್ಲ, ಅವ್ರ ನಂಬಿ ನಮ್ಮ ಪಕ್ಷಕ್ಕೆ ಮತ ಕೊಡ್ತಾ ಇದ್ದೀರಲ್ಲ ಜನ, ನಮ್ಮ ಹಳ್ಳಿ ಜನ ಅವರ ಮೇಲೆ ನಂಬಿಕೆ ಪಕ್ಷ ಬೆಳೆಸಿಲ್ಲ. ದೊಡ್ಡ ಜಾಗ ಇದೆ,
ಇಲ್ಲಿವರೆಗೆ ರಜತ ಮಹೋತ್ಸವ ಆಚರಣೆ ಮಾಡ್ತಾವ್ರೆ, ಇದು ಏನಪ್ಪ ಒಂದು ಕಾಂಪೌಂಡ್ ಕಟ್ಟಿಸ್ಕೊಂಡಿಲ್ವಲ್ಲ ಅಂತ ಹೇಳಿ ಇಲ್ಲಿ ಕೂತಾಗಲೇ ಯೋಚನೆ ಮಾಡ್ತಾ ಇದ್ದೆ. ಈಗ ನಮ್ಮ ಪ್ರದೀಪ್ ಈಗ ಶಾಲಾ ಕಾಂಪೌಂಡ್ಗೆ ಮತ್ತು ಶಾಲಾ ಕಟ್ಟಡದ ಮೇಲ್ಚಾವಣಿ ದುರಸ್ತಿಗೆ ಅಂತ ಹೇಳಿ ಈಗ ಇಲ್ಲಿ ಚೀಟಿ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಇವತ್ತು ರಜತ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದೀರಿ. ದೇವರಾಜು ನೀವು ಎಲ್ಲ ಬಂದೆಲ್ಲ ಬರಲೇಬೇಕು ಅಂತ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಬರ್ತಾರೆ ಅಂತ ಹೇಳಿ ನನಗೇನು ಗಮನಕ್ಕೆ ತಂದ್ರಿ. ಇವತ್ತು ನನ್ನ ಕ್ಷೇತ್ರಕ್ಕೆ ಪರಮ ಪೂಜ್ಯರು ಬರ್ತಾ ಇರ್ತಕ್ಕಂಥದ್ರಿಂದ ನಾನು ಇದರಲ್ಲಿ ತಪ್ಪಿಸ್ಕೋಬಾರದು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳಿದ್ರು. ಪರಮ ಪೂಜ್ಯರ ಒಂದು ದರ್ಶನಕ್ಕೆ ನನಗೊಂದು ಅವಕಾಶ ಅಂತ ಹೇಳಿ ಇವತ್ತೇನು ಬಂದಿದ್ದೇನೆ. ನಮ್ಮ ಸ್ವಾಮೀಜಿಯವರು ಏನಿದ್ದಾರೆ, ನಾವು ಅವ್ರನ್ನ ಎದುರುಗಡೆ ನಾವು ಅವರ ಬಗ್ಗೆ ಎಷ್ಟು ಸ್ತುತಿ ಮಾಡಿದ್ರು ತಪ್ಪಾಗ್ತದೆ. ಬಹುಶಃ ಒಬ್ಬ ನೇರವಾದ ಪ್ರಾಮಾಣಿಕವಾಗಿ ಸಮಾಜದ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಕಾಳಜಿಯನ್ನು ಹೊಂದಿರತಕ್ಕಂಥ, ವಿಶೇಷವಾಗಿ ನೀರಾವರಿಯ ಯೋಜನೆಗಳ ವಿಷಯದಲ್ಲಿ ಯಾರಾದರೂ ಒಬ್ಬರು ಸ್ವಾಮೀಜಿಗಳು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರಿಗೆ ನೀರನ್ನು ತರಬೇಕು, ಕೊಡಬೇಕು ಅಂತಕ್ಕಂಥ ಹೋರಾಟದಲ್ಲಿ ಮುಂಚೂಣಿಲಿದ್ರೆ ಪರಮ ಪೂಜ್ಯ ನಮ್ಮ ನಂಜಾವತಿ ಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾವೇ ಸ್ಮರಿಸಬೇಕಾಗ್ತದೆ. ಬಹುಶಃ ಹಲವಾರು ಸಂದರ್ಭದಲ್ಲಿ ಹಿಂದೆ ಇದೇ ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನೀರಾವರಿಯ ವಿಷಯಕ್ಕೆ ನೀವು ಕಾರ್ಯಕ್ರಮಗಳು ಮಾಡಿದಾಗ ಬಹುಶಃ ನಮ್ಮ ಹಾಲಿನ ಡೈರಿ ಕಾರ್ಯಕ್ರಮಕ್ಕೆ ಬಂದಿದೆ ಅಂತ ಕಾಣಿಸ್ತದೆ. ಒಂದು 6-7 ವರ್ಷದಿಂದ ಆ ಸಂದರ್ಭದಲ್ಲಿ ನೀರಾವರಿಯ ಬಗ್ಗೆ ಅರ್ಧ ಗಂಟೆ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ. ಇವತ್ತು ಆ ರೀತಿಯ ಒಂದು ನಮ್ಮ ರೈತರ ಬದುಕಿನ ವಿಷಯದಲ್ಲಿ ಇನ್ನೂ ದೊಡ್ಡ ಕಾರ್ಯಕ್ರಮಗಳು ಆಗ್ಬೇಕಾಗಿದೆ, ಇನ್ನೂ ಆಗ್ಬೇಕಾಗಿದೆ. ನಮ್ಮ ರೈತರಿಗೆ ನೀರು ಕೊಟ್ರೆ, ಒಳ್ಳೆ ನೀರು ಕೊಟ್ರೆ ನಮ್ಮ ರೈತರು ಯಾವ ರಾಜಕಾರಣಿ ನೀವು ಏನಾದ್ರು ಮಾಡ್ಕೊಂಡ್ರಪ್ಪ ನಮ್ಮ ಪಾಡಿ ನೆಮ್ಮದಿ ಬಿಡಿ ಅಂತಾರೆ ನಿಮ್ ಜನ. ಏನೋ ಅಂದ್ಬಿಟ್ಟು ನೀರು ಕೊಟ್ಟರೆ ನಮ್ಮ ರೈತರು ನೆಮ್ಮದಿ ಬದುಕ್ತಾರೆ. ಅದರಿಂದ ಅಂತ ಪರಮ ಪೂಜ್ಯ ಸ್ವಾಮೀಜಿ ಅವರನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಏನು ಕರೆಸಿದ್ದೀರಿ. ಮತ್ತೆ ನಮ್ಮ ಸಮಾಜದ ಮತ್ತೊಬ್ಬರು ಹಿರಿಯರಿದ್ದಾರೆ, ಗೋಪಾಲಗೌಡರು. ಇವತ್ತು ನೀವೇನು ಕಾಂಪೌಂಡಿನ ಬಗ್ಗೆ ಹೇಳಿದ್ದೀರಿ, ನನ್ನ ತಲೆಯಲ್ಲಿ ಆಗಲೇ ಹೋಗಿದೆ. ಇಲ್ಲಿ ಕೂತಿದ್ದಾಗಲೇ ಯೋಚನೆ ಮಾಡಿದ್ರು. ಇಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಅತ್ಯಂತ ಉತ್ಸಾಹದಲ್ಲೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ತಾಯಂದ್ರ ಪೂರ್ಣ ಕುಂಭ ಒಂದು ಮೆರವಣಿಗೆ ಮುಖಾಂತರ ಪರಪೂಜನ ಈ ಒಂದು ವೇದಿಕೆ ಕರ್ಕೊಂಡ್ ಬಂದಿದ್ದೀರಿ. ಈ ಕಾಂಪೌಂಡಿನ ಕೆಲಸಕ್ಕೆ ಯಾರಾದರೂ ನೀವು ಕೆಲಸ ತಗೊಂಡು ಮಾಡೋದಿದ್ರೆ ನಮ್ಮ ಪ್ರದೀಪ್ ದೇವರಾಜು ಯಾರಾದರೂ ಕೆಲಸ ಮಾಡೋದಿದ್ರೆ ಶುರು ಮಾಡಿಸಿ ಒಂದು 10 ಲಕ್ಷ ರೂಪಾಯಿಗಳನ್ನ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 10 ಲಕ್ಷ ಅರೇಂಜ್ ಮಾಡಿಸ್ತೀನಿ. ಇಮ್ಮಿಡಿಯೇಟ್ ಕೆಲಸ ಯಾರಾದ್ರೂ ಶುರು ಮಾಡ್ತೀನಿ. ಎಲ್ಲ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ತಾಯಂದ್ರಿಗೆ. ಇವತ್ತು ಹನುಮ ಜಯಂತಿ, ಅದಕ್ಕೆ ಹೊರಡ್ತೀನಿ. ಇವತ್ತು ಹನುಮ ಜಯಂತಿಯ ಕಾರ್ಯಕ್ರಮ ಇವತ್ತು ಪ್ರಥಮವಾಗಿ ನಮ್ಮ ಯೋಗೇಶ್ ಅವರು 10 ಲಕ್ಷನ ಕೊಟ್ಟವರಂತೆ. ಅದೊಂದು 10 ಲಕ್ಷ, ಇದೊಂದು 10 ಲಕ್ಷ 20 ಆಯಿತು. ಇನ್ನೊಂದು 10 ಲಕ್ಷ ರೂಪಾಯಿ ಏನಾದ್ರು ಮಾಡೋಣ. ಸಂಪೂರ್ಣವಾಗಿ ಮಕ್ಕಳ ಆಟಕ್ಕೆ, ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಅಂತೇಳಿ ಇವತ್ತು ಹನುಮ ಜಯಂತಿ ಹಬ್ಬವನ್ನು ಬೆಳಿಗ್ಗೆ ನೀವೆಲ್ಲ ಏನು ಆಚರಣೆ ಮಾಡಿದ್ದೀರಿ. ನಿನ್ನೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದೀರಿ. ನಿನ್ನೆ ದಿನದ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದ ನಮ್ಮ ರೈತರಿಗೆ, ನಮ್ಮ ರೈತ ಕುಟುಂಬಕ್ಕೆ, ನಮ್ಮ ಎಲ್ಲ ಮಕ್ಕಳಿಗೆ ದೊರಕಲಿ ಅಂತಕ್ಕಂಥ ದೇವರ ಅನುಗ್ರಹ ದೊರಕಲಿ ಅಂತ ಹೇಳಿ ದೇವರು ಪ್ರಾರ್ಥನೆ ನಾನು ಮಾತು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಿದ್ನಹಳ್ಳಿ ಲಾಸ್ಟ್ ಬಾರ್ಡ್ರು ಒಂದ್ ಬರ್ತದೆ 100 ಜನ ತುಂಬ್ಕೋತಾರೆ, ನೇತಾಕ ಹೋಗ್ತಾರೆ ಕಾಲೇಜ್ಗೆ ಹೋಗಿ ಹುಡುಗರುಗಳು. ದಯವಿಟ್ಟು KSRTC ಈಗ ಪಾಂಡವಪುರದಲ್ಲಿ ಹೆಂಗೆ ಪುಟ್ಟಾಚು ಮಾಡಿದ್ರು ಆ ಕೆಲಸ ಮಾಡ್ಬೇಕು ನೀವು. ಇರೋಣ ಹೇಳ್ತೀನಿ ಇರೋಣ. ಅದಕ್ಕೆ ಹೇಳಿದ್ದು ಇದೆಂತದೋ ಉಚಿತ ಬಸ್ಸು ಅಂತ ಹೇಳಿ ದಿನ ಹಾಕದವರೆಲ್ಲ ಬಂದು. ನಾನು ಮೊನ್ನೆ ದಿನ ಈಗ ಒಂದು 15-20 ದಿವಸ ಆಯಿತು, 1 ತಿಂಗಳಾಯಿತು, KDP ಸಭೆ ಕರೆದಿದ್ದೆ. KSRTCಯ ಮ್ಯಾನೇಜರ್ನ ಕರೆಸಿದ್ದೆ ಸಭೆಗೆ. ನಾನು ಏನು ಕೇಳಿದ್ರು, ಸರ್ ನಾನು ಏನು ಉತ್ತರ ಕೊಡಲಿ, ಯಾವುದಕ್ಕೂ ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ ಸರ್ ಅಂತಾನೆ. ಅದಕ್ಕೆ ಅವ್ರು ಅಧಿಕಾರಿ ಹೇಳಿದ್ದು ಬಸ್ ಕೊರತೆ ಇದೆ, ಡ್ರೈವರ್ಗಳ ಕೊರತೆ ಎಷ್ಟು, ಕಂಡಕ್ಟರ್ ಕೊರತೆ ಎಷ್ಟು, ಅದು ಅವನ ಕತೆ ಡೀಸೆಲ್ ತಗೊಂಡು ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಇದು ಅವ್ನು ಹೇಳ್ಕದ್. ನಾನು ಇದನ್ನ ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲಿ
ಮಕ್ಕಳು ಕೆಲವು ಕಡೆ JCB ನಲ್ಲಿ ಹೋಗ್ತಾವ್ರೆ ಸ್ಕೂಲ್ಗೆ, ಟ್ರ್ಯಾಕ್ಟರ್ಗಳಲ್ಲಿ ಹೋಗ್ತಾವೆ, ಇದೆಲ್ಲ ಕಂಡಿದ್ದೀನಿ. ಇದನ್ನ ವಿಧಾನಸಭೆಯಲ್ಲೂ ಚರ್ಚೆ ಮಾಡಿದ್ದೀವಿ. ಬಸ್ಗಳ ಕೊರತೆ ಒಂದು ಕಡೆ, ಅದರಿಂದ ಈ ಸಮಸ್ಯೆಗಳು. ಅವರ ಅಧಿಕಾರಿಗಳು ಕೇಳಿದ್ರೆ ಅವ್ರು ಕೊಡೋದನ್ನ ನಾವೇನು ಮಾಡೋದು ಸರ್, ನಾವು ಇದಕ್ಕೆ ಉತ್ತರ ಕೊಡೋಕೆ ಸಮರ್ಥತೆ ಇಲ್ಲ ನಮಗೆ ಅಂತ ಹೇಳ್ತಾರೆ. ನಾನೀಗಾಗಲೇ ಇದ್ರ ಬಗ್ಗೆ ಗಮನ ಸೆಳೆದಿದ್ದೀನಿ. ಇವರು ಸರ್ಕಾರ ಹೊಸ ಬಸ್ ಖರೀದಿ ಮಾಡ್ತೀವಿ ಅಂತಾರೆ. ಸರ್ಕಾರ ಮುಗಿಸ್ಕೊತಾ ಇದ್ದೇನು ಬಸ್ ಬಂದ್ಕೊಳ್ಳಲ್ವಾ? ಪರಿಸ್ಥಿತಿ ಅಲ್ಲಿ ಬಂದಿದೆ. ಆಯ್ತು, ಆಕ್ಷನ್ ಎಲ್ಲ ಅರ್ಜೆಂಟ್ ಇದೆ, ಯಾವ ಊರು ಅರ್ಜೆಂಟ್ ಇದೆ ಹೇಳಿ, ಹಾಕಿಸ್ತೀನಿ, ಹಾಕ್ಸ್ಕೊಡ್ತಾನೆ. ಪರಿಸ್ಥಿತಿ ದಯಮಾಡಿ ಶಾಸಕರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಈಗ ನಾನು ನಮ್ಮ ದೇವ್ರ ಮಂಡ್ಯಕ್ಕೆ ಬಂದಿದ್ದೀನಿ. ಈಗ ನನ್ನ ಮೇಲೆ ಈಗ ನೋಡಿ ಗದಾಪ್ರಾಯ ಮಾಡ್ತಾವ್ರೆ ನಮ್ಮ ಲೀಡರ್ಗಳು. ನಮ್ಮ ಬಸ್ ಇಲ್ಲ, ಮಕ್ಕಳೆಲ್ಲ ಬಸ್ಸಲ್ಲಿ ನೇತಾಕೊಂಡು ಹೋಗ್ತಾರೆ. ಏನೋ ನಮಗೆ ಶಾಸಕರಾಗಿ ಬಸ್ ಹಾಕ್ಸೋಕ್ಕಾಗಲಿಲ್ಲ, ನೀನು ಯಾವ MLA ಗಿರಿ ಮಾಡ್ತೀಯ ಅಂತ ಅವರೆಲ್ಲ ಏನು ಮಾಡೋದು? ನೋಡಿ ದಯವಿಟ್ಟು ಏನೊಂದು 2 ಬಸ್ ದೇವ್ರ ಮಂಡ್ಯಕ್ಕೆ ಇಮ್ಮಿಡಿಯೇಟ್ ನಾಳೆನೇ ಆದರೂ ರೆಡಿ ಮಾಡಿ. ಸದ್ದಿನಲ್ಲಿ ಮಲ್ಲನಕುಪ್ಪೆ ಇದೆಯಲ್ಲ, ಅಲ್ಲಿ ದಯವಿಟ್ಟು ಇಮ್ಮಿಡಿಯೇಟ್ ಸ್ಕೂಲ್ ಅವರ್ಸ್ ಎಲ್ಲ ಕಂಪ್ಲೇಂಟ್ ಮಾಡಬಾರ್ದು. ಸಮಾಜದಲ್ಲಿ ಶಿಕ್ಷಣ, ಸಮಾನತೆ, ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ ಎಂಬುದನ್ನು ನಮ್ಮ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೇಳಿದಂತಹ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಶಾಲೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವರ ಕನಸಿನ ಕಾರ್ಯಕ್ರಮವಾದಂತಹ ಒಂದು ಪ್ರೋಗ್ರಾಮ್ ಅನ್ನು ಹೇಳಿದ್ರು ಅವರು. KPS ಶಾಲೆಗಳು ಅಂತೇಳಿ LKG ಇಂದ 12ನೇ ತರಗತಿಯವರೆಗೆ ಒಂದೇ ಮೈದಾನದ ಒಳಗಡೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಒಳ್ಳೆಯ ಉತ್ತಮವಾದಂತಹ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಶಿಕ್ಷಣವನ್ನು ಕೊಡಿಸಬಹುದು, ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ಬಿಡಿಸಬಹುದು ಎಂಬ ಒಂದು ಕಾರ್ಯಕ್ರಮವನ್ನು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತಂದಿದ್ರು. ನಾನು ಕೂಡ ಅಂತ ಒಂದು KPS ಶಾಲೆಯಲ್ಲಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ 150 ಇದ್ದಂತಹ ಸ್ಟ್ರೆಂತ್ KPS ಶಾಲೆಯನ್ನ, ಆಂಗ್ಲ ಮಾಧ್ಯಮ ಶಾಲೆಯನ್ನ ಜಾರಿಗೆ ತಂದಂತ ಕೇವಲ 3 ತಿಂಗಳಲ್ಲಿ 250 ಸಂಖ್ಯೆಗೆ ಆ ಒಂದು ದಾಖಲಾತಿ ಜಾಸ್ತಿ ಆಯಿತು. ಅಂತ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ನಮ್ಮ ಗ್ರಾಮಾಂತರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಹೋಗಿ ಸಾವಿರಾರು ರೂಪಾಯಿಗಳ ಹಣವನ್ನು ಸುರಿದು ಎಜುಕೇಶನ್ ಪಡ್ಕೊಳ್ಳಲು ಆಗದೇ ಇರುವಂತಹ ವ್ಯಕ್ತಿಗಳು ಇಂಥ ಒಂದು ಶಾಲೆಯ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅಂತ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಜಾರಿಗೆ ತರಬೇಕು ಅವರ ಅಡಿಯಲ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಕೇಳಿಕೊಳ್ತಾ ಇದ್ದೀನಿ. ಇಷ್ಟೊತ್ತು ತಮ್ಮ ಮಾತುಗಳನ್ನಾಡಿ ನಮ್ಮೆಲ್ಲರಿಗೂ ಕೂಡ ಸಲಹೆ ಸೂಚನೆಗಳನ್ನು ನೀಡಿದಂತಹ ಶ್ರೀಯುತ ಮಾನ್ಯ ಶಾಸಕರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಜೋರಾದ ಪ್ರೀತಿಪೂರ್ವಕ ಚಪ್ಪಳೆಗಳನ್ನು ಸಲ್ಲಿಸುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದಿನ ಕಾರ್ಯಕ್ರಮ ಶಾಸಕಾಂಗ ಏನೇ ಮಾಡಲಿ, ಕಾರ್ಯಾಂಗದ ಅಧಿಕಾರಿಗಳು ಏನೇ ಮಾಡಲಿ, ನನಗೆ ಅನ್ಯಾಯವಾದರೆ ನಾನು ನ್ಯಾಯಾಂಗಕ್ಕೆ ಹೋಗ್ತೀನಿ ಅಂತೇಳಿ ನಮ್ಮ ಗ್ರಾಮದ ಒಬ್ಬ ಪುಟ್ಟ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಹೇಳ್ತಾನೆ. ಅಂತ ನ್ಯಾಯಾಂಗ ಇಲಾಖೆಯಲ್ಲಿ, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ವಿ ಗೋಪಾಲಗೌಡರವರು ಕಾರ್ಯಕ್ರಮವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನಮ್ಮ ಜನತೆಗೆ ಅರಿವು ಮೂಡಿಸುವಂತ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾಸಂಸ್ಥೆ ಮತ್ತು ಪ್ರೌಢಶಾಲೆಯ ರಜತ ಮಹೋತ್ಸವದ ಆಚರಣೆ ಬಹಳ ಸಂಭ್ರಮದಿಂದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇಲ್ಲಿ ಬಹಳಷ್ಟು ಜನ ನೆರೆದಿದ್ದೀರಿ. ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ
ಸನ್ಮಾನ್ಯ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳೇ ಹಾಗೂ ಈಗ ತಾನೇ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಬಹಳ ಒಳ್ಳೆಯ ಮಾತುಗಳನ್ನು ಮತ್ತು ಪೋಷಕರ ಗಮನವನ್ನು ಸೆಳೆದಿರ್ತಕ್ಕಂತಹ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಹಾಲಿ ಶಾಸಕರಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿಗಳು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂತಹ ದುಡ್ಡಿನ ರಾಜೇಗೌಡರವರೇ, ಚೆನ್ನೇಗೌಡರವರೇ, ಡಾಕ್ಟರ್ ಬೈರಮಂಗಲ ರಾಮೇಗೌಡರವರೇ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಗಡಿ ಮಂಜುನಾಥ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ದೇವರಾಜರವರೇ, ಬಹಳಷ್ಟು ಜನರು ಸಭಿಕರಲ್ಲಿ ನನ್ನ ಪ್ರೀತಿಯ ಮೇಲ್ಮೆಯ ವಿದ್ಯಾರ್ಥಿನಿಯರೇ ಹಾಗೂ ಗೌರವಿತವಾಗಿರ್ತಕ್ಕಂಥ ಪೋಷಕರೇ, ರವಿಚಂದ್ರ ರೈತ ಬಂಧುಗಳೇ, ತಾಯಂದಿರೇ, ಸಹೋದರಿಯರಿಗೆ, ಈ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದವರೇ, ಸುದ್ದಿ ಮಾಧ್ಯಮದ ಚಿತ್ರ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಶಿಕ್ಷಕಿಯರೇ, ಶಾಲೆಯ ಎಲ್ಲ ಗೌರವಾನ್ವಿತ ಕಾರ್ಯಕರ್ತಿ ಸಮಿತಿಯ ಸದಸ್ಯರಿಗೆ ಹಾಗೂ ಶಾಲೆಯನ್ನು ನಡೆಸಬೇಕಾದರೆ ಬೇರೆ ಬೇರೆಯ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರ್ತಕ್ಕಂತಹ ಬಂಧುಗಳು, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರೌಢಶಾಲೆ ನಡೆಯಬೇಕಾದರೆ ಈ ಸ್ವತಂತ್ರ ಭಾರತ ದೇಶದಲ್ಲಿ 76 ವರ್ಷಗಳ ತದನಂತರ ಯಾವ ಪರಿಸ್ಥಿತಿ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ತಾನೇ ಶಾಸಕರು ಮಾಜಿ ಮಂತ್ರಿಗಳು ನಿಮಗೆ ಇಷ್ಟು ಶಾಲೆ 25 ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ. ಈ ಶಾಲೆ ಆವರಣಕ್ಕೆ ಒಂದು ಕಾಂಪೌಂಡ್ ಇಲ್ಲ, ಮೈದಾನ ಇಲ್ಲ, ಶೌಚಾಲಯ ಇಲ್ಲ, ಕಟ್ಟಡಗಳು ನಿರ್ಮಾಣ ಆಗಿಲ್ಲ ಅಂತಕ್ಕಂಥದ್ದನ್ನು ನಗ್ನ ಸತ್ಯವನ್ನು ಹೇಳಿದ್ದಾರೆ. ಅಂದರೆ ಸ್ವತಂತ್ರ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿರ್ತಕ್ಕಂಥ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ರಚನೆ ಮಾಡಿ ಸಂವಿಧಾನದ ಅಡಿಯಲ್ಲಿ ನಮ್ಮನ್ನ ಆಡಬೇಕು ಅಂತ ಹೇಳಿ ನಿಮ್ಮ ಪ್ರತಿನಿಧಿಗಳನ್ನೆಲ್ಲ 5 ವರ್ಷಕ್ಕೊಮ್ಮೆ ಸಂಸತ್ ಸದಸ್ಯರಾಗಿ, ವಿಧಾನಸಭೆ ಸದಸ್ಯರಾಗಿ, ಸ್ಥಳೀಯ ಸಂಸ್ಥೆಗಳಿಗೆ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರುಗಳನ್ನ ಆರಿಸಿ ನಿಮ್ಮನ್ನ ಆಡಬೇಕು ಅಂತ ಹೇಳಿ ನೀವು ಕಳಿಸ್ತೀರಿ. ನೋಡಿ, ನಗರ ಪಟ್ಟಣಗಳಲ್ಲಿ ಖಾಸಗಿಯ ಶಾಲೆಗಳು ಈ ಮಶ್ರೂಮ್ಸ್ ತರ ಬರ್ತಾ ಇದೆ. ಈಗ ತಾನೇ ಮಾಜಿ ಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು, ಎಷ್ಟು ಸಾವಿರ ಸರ್ಕಾರಿ ಶಾಲೆಗಳಿವೆ, ಅದರಲ್ಲಿ ಈ ವರ್ಷ 287 ಶಾಲೆಗಳನ್ನು ಮುಚ್ಚಿದ್ದಾರೆ ಅಂತ. ಅಂದ್ರೆ ಸರ್ಕಾರದ ನೀತಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ ನೀವು ಹಂಚ್ಕೋಬೇಕಾಗಿದೆ. ನೀವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ನಿಮ್ಮ ಮಕ್ಕಳ ಭವಿಷ್ಯತ್ತು ಸರಿಯಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. 76 ವರ್ಷಗಳು ಸಮಯ ಬಹಳ ಆಗಿದೆ. 25 ವರ್ಷಗಳ ರಜತ ಮಹೋತ್ಸವನ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಶಾಲೆಯಿಂದ ಬಹಳಷ್ಟು ಜನರು ಓದಿ ವಕೀಲರಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಕೆಲವು ರಾಜಕಾರಣಿಗಳಾಗಿದ್ದಾರೆ, ಉತ್ಕೃಷ್ಟ ರೈತರಾಗಿದ್ದಾರೆ. ಬಹಳಷ್ಟು ಜನರು ಇಲ್ಲಿ ಬಂದು ಭೇಟಿ ಮಾಡಿದಾಗ
ಈ ಶಾಲೆಯಲ್ಲಿ ನಾವು ಓದಿ ವಕೀಲಿ ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳಿದರು. ಅಂದ್ರೆ ನಾನು ಕೂಡ ಒಂದು ಗ್ರಾಮೀಣ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಬೆಂಚುಗಳಿಲ್ಲ, ನಮಗೆ ಪೀಠೋಪಕರಣಗಳಿಲ್ಲ, ನೆಲದ ಮೇಲೆ ಕೂತ್ಕೊಂಡ್ವಿ, ಸ್ಟೇಟ್ ಬಳಪದಿಂದ ಅಕ್ಷರಾಭ್ಯಾಸವನ್ನು ಕಲಿತೀವಿ. ಆಮೇಲೆ ವಕೀಲನಾದೆ, ನ್ಯಾಯಾಧೀಶನಾದೆ, ಮುಖ್ಯ ನ್ಯಾಯಮೂರ್ತಿ ಆದೆ, ಸರ್ವೋಚ್ಚ ನ್ಯಾಯಮೂರ್ತಿ ಹೋಗಿ ಬಂದೆ. ಆದ್ರಿಂದ ನೀವಿಲ್ಲಿ ನಡೆದಿರ್ತಕ್ಕಂತಹ ಬಾಲಕ ಬಾಲಕಿಯರಿಗೆ ಒಳ್ಳೆ ಭವಿಷ್ಯತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತಿದ್ದೇನೆ. ನೀವು ಆಂಗ್ಲ ಭಾಷೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದರು, ರೈತರು, ಕೃಷಿ ಕಾರ್ಮಿಕರು, ಕಾರ್ಮಿಕರ ಮಕ್ಕಳು ಕೂಡ ಆಂಗ್ಲ ಭಾಷೆ ಕಲಿಯಬೇಕು ಅಂತ ಬಹಳಷ್ಟು ಜನರಿಗೆ ಹಂಬಲ ಇದೆ. ನಿಜವಾಗ್ಲೂ ಕೂಡ ಹಂಬಲಕ್ಕೆ ನಾವು ಒಪ್ಪಬೇಕಾಗಿರ್ತಕ್ಕಂಥದ್ದು. ಆದರೆ ಆಂಗ್ಲ ಭಾಷೆಯಲ್ಲಿ ಕಲಿತರೆ ಮಾತ್ರ ಒಳ್ಳೆಯ ಬುದ್ಧಿವಂತರಾಗ್ತಾರೆ, ಉತ್ಕೃಷ್ಟವಾದ ಜ್ಞಾನ ಬರ್ತದಂತ ಏನಿಲ್ಲ. ನಾವೆಲ್ಲ ಆಂಗ್ಲ ಭಾಷೆಯಲ್ಲಿ ಏನು ಓದಲಿಲ್ಲ, ಪ್ರೈಮರಿ ಸ್ಕೂಲ್ನಲ್ಲಿ ಓದಲಿಲ್ಲ, ಮಿಡ್ಲ್ ಸ್ಕೂಲ್ನಲ್ಲಿ ಓದಲಿಲ್ಲ, ಹೈಸ್ಕೂಲ್ಗೆ ಹೋದಾಗ ಮಾತ್ರ ಆಂಗ್ಲ ಭಾಷೆ ಕಲ್ತೀವಿ. ಆದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವರು, ನಾನಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಡಾಕ್ಟರ್ಗಳಾಗ್ಲಿ, ವಕೀಲರಾಗ್ಲಿ, ನಗರ ಪಟ್ಟಣಗಳಲ್ಲಿ ಓದಿರ್ತಕ್ಕಂಥ ಆಂಗ್ಲ ಭಾಷೆಯವರಿಗಿಂತ ಏನು ನಾವು ಕಮ್ಮಿ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಆಂಗ್ಲ ಭಾಷೆ ಒಂದು ಮಾಧ್ಯಮ, ಆಂಗ್ಲ ಭಾಷೆಯನ್ನು ಕಲಿಬೇಕು. ಆಂಗ್ಲ ಭಾಷೆಯನ್ನು ಕಲಿತು ಬೇರೆಯವ್ರ ಹತ್ರ ಮಾತಾಡ್ತಕ್ಕಂತಹ ಒಂದು ಜ್ಞಾನವನ್ನ ನಾವು ಪಡೆದರೆ ಅದು ತಪ್ಪಾಗಲಾರದು. ಅಂದ ಮಾತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಕಲಿತರೆ ಒಳ್ಳೆಯ ಉದ್ಯೋಗ ಸಿಗ್ತದೆ ಅಂತ ಏನೂ ಇಲ್ಲ. ತಪ್ಪು ತಿಳುವಳಿಕೆ, ತಪ್ಪು ಆಗಿ ಭಾವನೆ ನಿಮ್ಮಲ್ಲಿ ಮೂಡಿದೆ. ಅದನ್ನೆಲ್ಲ ನಿಮ್ಮ ತಲೆಯಿಂದ ತೆಗೆದುಹಾಕಬೇಕಾಗಿದೆ. ಮತ್ತೆ ಯಾವ ರೀತಿಯ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ನಾವು ನೀಡ್ತಿದ್ದೇವೆ? 76 ವರ್ಷ ಆಗಿದೆ ಸ್ವತಂತ್ರ ಭಾರತ ದೇಶದಲ್ಲಿ. ಜನರು ಸಮಾಜದಲ್ಲಿ ಒಳ್ಳೆಯ ಜೀವನವನ್ನು ನಡೆಸತಕ್ಕಂತಹ ಒಂದು ವಿದ್ಯಾಭ್ಯಾಸ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಿದಾಗ ಆ ರೀತಿಯ ವಿದ್ಯಾಭ್ಯಾಸ ಇಲ್ಲ. ಇವತ್ತು ಚರಿತ್ರೆ ಕಲಿಸ್ತಾರೆ, ಭೂಗೋಳ ಕಲಿಸ್ತಾರೆ ಮಿಡ್ಲ್ ಸ್ಕೂಲ್ನಲ್ಲಿ, ಮತ್ತೆ ಆಂಗ್ಲ ಭಾಷೆ ಒಂದು ಪುಸ್ತಕದಲ್ಲಿ ನಮ್ಮ ಪಾಠ ಪ್ರವಚನ ಮಾಡ್ತಾರೆ, ಕನ್ನಡ ಕಲಿಸ್ತಾರೆ, ಅರ್ಥಮೆಟಿಕ್, ಮ್ಯಾಥಮೆಟಿಕ್ಸ್ ಇವೆಲ್ಲ ಕಲಿಸ್ತಾರೆ. ಅದು ಆ ಜ್ಞಾನ ಆ ಮಕ್ಕಳಿಗೆ ಸರಿಯಾಗಿ ಹೋಗುತ್ತದೆ ಇಲ್ಲವೇ ಅಂತ ಹೇಳಿ ನೋಡ್ತಕ್ಕಂಥ ಕ್ರಮನೇ ಇಲ್ಲ. ಯಾವ ಭಾಷೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾವ ರೀತಿ ಆ ವಿದ್ಯಾರ್ಥಿಗಳು ಜ್ಞಾನವನ್ನ ಪಡೀತಾ ಇದ್ದಾರೆ, ಸಮಾಜದ ಬಗ್ಗೆ, ಮಾನವರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ರೈತರ ಬಗ್ಗೆ, ಕೃಷಿ ಕಾರ್ಮಿಕರ ಬಗ್ಗೆ ಜ್ಞಾನವನ್ನು ಪಡೆಯತಕ್ಕಂತಹ ಜ್ಞಾನ ಪ್ರೈಮರಿ ಸ್ಕೂಲ್ನಲ್ಲಿ ಇರುವುದಿಲ್ಲ, ಮಿಡಲ್ ಸ್ಕೂಲ್ನಲ್ಲಿ ಇರುವುದಿಲ್ಲ. ಹೈಸ್ಕೂಲ್ಗೆ ಬಂದಾಗ ಮಾತ್ರ ಅದನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸವನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಒಂದು ಗ್ರಾಜ್ಯುಯೇಟ್ ನ್ಯಾಚುರಲ್ ಸೈನ್ಸ್ ಓದಿ, ಬಾಟ್ನಿ, ಜುವಾಲಜಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಓದಿ ಗುಮಾಸ್ತೆ ಕೆಲಸಕ್ಕೆ ಹೋಗ್ತಾನೆ. ಅವನು ಓದಿರೋದಕ್ಕೂ ಅವನು ಗುಮಾಸ್ತೆ ಕೆಲಸಕ್ಕೂ ಏನೇನೂ ಸಂಬಂಧ ಇಲ್ಲ. ನಮಗೆ ಇವತ್ತು ಪ್ರಪಂಚದಲ್ಲಿ ತಾಂತ್ರಿಕತೆ ಬಹಳ ಅಭಿವೃದ್ಧಿಯಾಗಿದೆ, ವಿಜ್ಞಾನ ವಿಕಾಸವಾಗ್ತಾ ಇದೆ. ನಮ್ಮ ಮಕ್ಕಳು ಬಹಳಷ್ಟು ಜ್ಞಾನವಂತರಾಗಿದ್ದಾರೆ. ಓದ್ತೇನೆ ಇರ್ತಕ್ಕಂಥವನು ಐಫೋನ್ ಕೊಟ್ರೆ ಯಾವ ಆಪ್ನಲ್ಲಿ ಅವನಿಗೆ ಆಟ ಬರ್ತದೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಮಕ್ಕಳಿಗೆ 6 ತಿಂಗಳಿಗೇನೆ ಬರ್ತದೆ. ಇಂತಹ ಜ್ಞಾನ ನಮ್ಮ ಮಕ್ಕಳಲ್ಲಿ ಇದೆ. ಆ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ
ಅವರಿಗೆ ಕಲಿಸ್ತಕ್ಕಂಥ ಪಾಠಶಾಲೆಗಳನ್ನ ಬೇಕಾಗಿದೆ, ಅದಕ್ಕೆ ಶಿಕ್ಷಕರು ಬೇಕಾಗಿದ್ದಾರೆ. ಆ ಶಿಕ್ಷಕರಿಗೆ ತರಬೇತಿ ನೀಡ್ತಕ್ಕಂಥ ತರಬೇತಿ ಕೇಂದ್ರಗಳು ಬೇಕಾಗಿವೆ. ಅದಿಲ್ಲದೆ ಇವತ್ತು ಎಲ್ಲ ಶಾಲೆಗಳೆಲ್ಲ ಖಾಸಗೀಕರಣ ಆಗೋಗ್ಬಿಟ್ಟಿದೆ. ಮೊದಲು MBBS ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು ಇವೆಲ್ಲ ಖಾಸಗಿ ಕಾಲೇಜುಗಳಾಗಿದ್ದು, ಇವಾಗ ಪ್ರೈಮರಿ ಸ್ಕೂಲ್ ಕೂಡ ಖಾಸಗೀಕರಣ ಆಗೋಗ್ಬಿಟ್ಟಿದೆ. ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ 76 ವರ್ಷ ಅಲ್ಲ, 200 ವರ್ಷಗಳಾದರೂ ಕೂಡ ಇದೇ ರೀತಿ ಗ್ರಾಮೀಣ ಪ್ರದೇಶದ ಬದುಕು ಇರ್ತದೆ ಅಂತಕ್ಕಂಥ ವಿಚಾರವನ್ನು ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ. ಅಂದ್ರೆ ಗ್ರಾಮೀಣ ಪ್ರದೇಶದ ಬದುಕು, ಇವಾಗ ತಾನೇ ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಈ ಕೆರೆಗಳು ತುಂಬಿದ್ರಿಂದ ನಿಮಗೆ ನೀರು ಸಿಕ್ತು, ಬೆಳೆ ಬೆಳೀತಿದ್ದೀರಿ. ಆದ್ರೆ ಬೆಳೀತಕ್ಕಂಥ ಬೆಳೆಗೆ ಮಾರ್ಕೆಟ್ ಇದೆಯಾ? ಮಾರ್ಕೆಟ್ ಇಲ್ಲ. ನೀವು ಬೆಳೀತಕ್ಕಂಥ ದವಸ ಧಾನ್ಯಗಳಿಗೆ ಮಾರ್ಕೆಟ್ ಇದೆಯಾ? ಇಲ್ಲ. ಯಾಕೆ? ಸರ್ಕಾರದ ಧೋರಣೆ. 1996ನೇ ಇಸ್ವಿಯಲ್ಲಿ APMC ಕಾಯ್ದೆ ಬಂದಿದೆ. APMC ಕಾಯ್ದೆ ಬಂದು ದಲ್ಲಾಳಿಗಳು APMC ಮಾರ್ಕೆಟ್ನಲ್ಲಿ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇದರ ಬಗ್ಗೆ ಮಾತಾಡ್ತಕ್ಕಂಥ ಜನಪ್ರತಿನಿಧಿಗಳು ನಮಗೆ ಬೇಕಾಗಿದೆ. ಆದ್ರಿಂದ ಈ ಮಕ್ಕಳು, ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಇದನ್ನ ತಿಳ್ಕೊಳ್ತಕ್ಕಂಥ ಒಂದು ಪಾಠ ಪ್ರವಚನಗಳನ್ನ ಮಾಡಬೇಕಾಗಿದೆ. ಮತ್ತೆ ಸಂವಿಧಾನ ಅಂತ ನಾವು ಹೇಳ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 1993ನೇ ಇಸ್ವಿಯಲ್ಲಿ 7 ಜನ ನ್ಯಾಯಮೂರ್ತಿಗಳು ಸಂವಿಧಾನದ ಪೀಠ ಹೇಳಿದೆ, ವಿದ್ಯಾಭ್ಯಾಸ ನೀವು ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಫ್ರೀ ಎಜುಕೇಶನ್ ಕೊಡಬೇಕು ಅಂತ. ಎಲ್ಲಿ ಫ್ರೀ ಎಜುಕೇಶನ್? ಒಂದು ಶಾಲೆಯಲ್ಲಿ ಫ್ರೀ ಎಜುಕೇಶನ್ ಇಲ್ಲಿ. ಆದರೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್, ಕಾನ್ವೆಂಟ್ ಸ್ಕೂಲ್ನಲ್ಲಿ ಲಕ್ಷಗಟ್ಟಲೆ ಹಣ ಕೊಡಬೇಕಾಗಿದೆ. ಬದುಕುವುದೇ ಕಷ್ಟ ಸಾಧ್ಯದ ಕೆಲಸ ಆಗಿರುವಾಗ ಡೊನೇಷನ್ ಅನ್ನು ಕಟ್ಟಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕಲಿಸೋದು ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆಲ್ಲ ಕೂಡ ಸಂಬಂಧಪಟ್ಟ ಜವಾಬ್ದಾರಿತವಾಗಿರ್ತಕ್ಕಂಥ ಸರ್ಕಾರಗಳು ಅವರ ನೀತಿ, ಕಾನೂನು, ಜನಪರವಾಗಿರ್ತಕ್ಕಂತಹ ಕಾನೂನು ಮತ್ತು ನೀತಿಗಳನ್ನ ಅವರು ಮಾಡಬೇಕು, ಆ ಜನರಿಗೆ ಮುಟ್ಟಿಸಬೇಕು. ನೋಡಿ, ಎಷ್ಟು ಜನ ಇವತ್ತು ಈ ಸಭೆಯಲ್ಲಿ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರಿದ್ದಾರೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ, ಇವತ್ತನೇ ಮಾಜಿ ಮುಖ್ಯಮಂತ್ರಿ ಹೇಳ್ತಿದ್ರು ಸಮಾನತೆ ಅಂತ. ಎಲ್ಲಿ ಸಮಾನತೆ ಇದೆಯೋ ನನಗೆ ಗೊತ್ತಾಗಿಲ್ಲ. ರೈತನಿಗೂ ಬಂಡವಾಳಶಾಹಿಗೂ ಸಮಾನತೆ ಇಲ್ಲ, ರೈತನಿಗೂ ವಕೀಲನಿಗೂ ಸಮಾನತೆ ಇಲ್ಲ, ರೈತನಿಗೂ ವೈದ್ಯನಿಗೂ ಸಮಾನತೆ ಇಲ್ಲ, ರೈತನಿಗೂ ಕೈಗಾರಿಕೋದ್ಯಮಿಗೂ ಸಮಾನತೆ ಇಲ್ಲ. ಸಮಾನತೆ, ಆರ್ಥಿಕವಾದ ಸಮಾನತೆ ಇಲ್ಲದಿದ್ರೆ ಅದು ಸಮಾನತೆ ಅಲ್ಲವೇ ಅಲ್ಲ. ಅದಕ್ಕೆ ಮೂಲಭೂತ ಹಕ್ಕುಗಳು 14ನೇ ಅನುಚ್ಛೇದ, 15ನೇ ಅನುಚ್ಛೇದ. ಇನ್ನು ಬೇರೆ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಜಾತಿ ಭೇದವಿಲ್ಲದೆ, ಮತಭೇದವಿಲ್ಲದೆ, ಲಿಂಗಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಸಮಾನತೆ. ಎಲ್ಲಿದೆಯೇ ಸಮಾನತೆ? ಎಲ್ಲರೂ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಅವರು ಮನೆಯಲ್ಲಿ ಅಡಿಗೆ ಮಾಡೋದಕ್ಕೋಸ್ಕರವಾಗಿ ಸೀಮಿತ ಮಾಡ್ಕೊಂಡಿದ್ದೀವಿ ನಾವು. ಅವರಿಗೆ ಸಮಾನತೆ ಇಲ್ಲ, ರೈತನಿಗೆ ಸಮಾನತೆ ಇಲ್ಲ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸಮಾನತೆ ಇಲ್ಲ. ನಮ್ಮ ಬದುಕು ನಾವು ನೋಡ್ತಾ ಇದ್ರೆ ಬಹಳ ಕಷ್ಟವಾಗಿರ್ತಕ್ಕಂಥ ಬದುಕು ನಮ್ಮ ಜನರು. ಈಗ ತಾನೇ ಹೇಳ್ತಾ ಇದ್ರು, ಈಗ ಕೊರೋನಾ ಬಂದಾಗ ಆಸ್ಪತ್ರೆ, ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಒಬ್ಬ ರೋಗಿಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ 30 ಲಕ್ಷ 40 ಲಕ್ಷ, ಇಲ್ಲಾಂದ್ರೆ ಶ್ರಮವನ್ನು ವಾಪಸ್ ಕೊಳ್ಳಿಲ್ಲ. ಇದು ಸರ್ಕಾರಿಗಳ ಜವಾಬ್ದಾರಿ. ಸರ್ಕಾರಿ ಜವಾಬ್ದಾರಿ ಆರೋಗ್ಯ ಕೊಡಬೇಕು, ಸರ್ಕಾರದ ಜವಾಬ್ದಾರಿ ವಿದ್ಯಾಭ್ಯಾಸ ಕೊಡಬೇಕು. ಸಂವಿಧಾನದ ಪೀಠಗಳು ಉಲ್ಲೇಖ ಮಾಡಿವೆ. ಏನಂತ ಹೇಳಿದ್ರೆ ಫ್ರೀ ಎಜುಕೇಶನ್ ಅಪ್ ಟು SSLC ಅಂತ. ಎಷ್ಟು ಜನರಿಗೆ ಫ್ರೀ ಎಜುಕೇಶನ್? ಎಷ್ಟು ಜನರಿಗೆ ವಿದ್ಯಾಭ್ಯಾಸ ಇದೆ? ಇನ್ನು 52% ಜನರಿಗೆ ವಿದ್ಯಾಭ್ಯಾಸ ಇಲ್ಲ. ಅಂದ್ರೆ ಎಂತ ವಿದ್ಯಾಭ್ಯಾಸ? ಜನರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವಿದ್ಯಾಭ್ಯಾಸ, ರೈತರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವಿದ್ಯಾಭ್ಯಾಸ, ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವಿದ್ಯಾಭ್ಯಾಸ, ಸಮಾನತೆ ಎಲ್ಲರಿಗೂ ಯಾವ ರೀತಿ ಬರಬೇಕು ಅಂತಕ್ಕಂಥ ವಿದ್ಯಾಭ್ಯಾಸ, ಮಾನವೀಯ ಮೌಲ್ಯಗಳನ್ನ
ಸಂರಕ್ಷಣೆ ಮಾಡ್ತಕ್ಕಂಥ ವಿದ್ಯಾಭ್ಯಾಸ, ಸಮಾಜದ ಹಿತಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ವಿದ್ಯಾಭ್ಯಾಸ. ಸಮಾಜ ಸಂವಿಧಾನದಲ್ಲಿ ಹೇಳ್ತಾರೆ, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ನ್ಯಾಯಾಂಗ, ಕಾರ್ಯಾಂಗ ಎಲ್ಲವೂ ಕೂಡ ರಾಜ್ಯದ ಆಡಳಿತ ರಾಮರಾಜ್ಯವಾಗಿ ಎಲ್ಲರಿಗೂ ಸಮಾನತೆಯನ್ನು ನೀಡ್ತಕ್ಕಂಥ ಆಡಳಿತವನ್ನು ನೀಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಹೇಳಿ, ಅದೇ ಅದು ಅನುಷ್ಠಾನಕ್ಕೆ ಯಾರು ತರೋರು? ರಾಜ್ಯ ಸರ್ಕಾರ ತರಬೇಕು, ಭಾರತ ಸರ್ಕಾರ ತರಬೇಕು. ರೈತರು ಬೆಳೀತಕ್ಕಂಥ ಕೊಬ್ಬರಿಗೆ 7,500 ರೂಪಾಯಿ 11,000ದಿಂದ ಬರ್ತದಂತ ಹೇಳಿದ್ರೆ ನಮ್ಮನ್ನು ಆಳ್ತಕ್ಕಂಥವ್ರು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಾದ್ರೂ ಏನು? ಯಾಕೆ ಆಗ್ತಾ ಇಲ್ಲ? ಯಾಕೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ? ರೈತ ಬದುಕುವುದಾದ್ರೂ ಹೇಗೆ? ರೈತರ ಕುಟುಂಬಗಳು ಆತ್ಮಹತ್ಯೆ ಆಗ್ತಾ ಇವೆ. ಇದನ್ನೆಲ್ಲ ತಡೆಗಟ್ಟತಕ್ಕಂಥದ್ದು ಇಲ್ಲದಿದ್ರೆ ಯಾವ ರೀತಿಯ ಸರ್ಕಾರ ಆಡಳಿತ ನಿಮ್ಗೆ ನಡೀತದೆ? ಸರ್ಕಾರದ ಆಡಳಿತವನ್ನು ನೀಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಂಥ ಸರ್ಕಾರ ಅದು? ಪ್ರಜಾಪ್ರಭುತ್ವಕ್ಕೆ ಅದಕ್ಕೇನಾದ್ರು ಮಾನ್ಯತೆ ಇದೆಯಾ? ಪ್ರಜೆಗಳಿಗೆ ಗೌರವ ಇದೆಯಾ? ಪ್ರಜೆಗಳು ಗೌರವಿತವಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ, ಭಾರತ ಸರ್ಕಾರಗಳು ನೋಡ್ಬೇಕಾಗಿದೆ. ಇವೆಲ್ಲ ನೋಡದೆ ಇರುವಾಗ ನ್ಯಾಯಾಲಯದ ಮುಂದೆ ನೀವು ಹೋಗ್ತೀವಿ, ನೀವು ನೋಡ್ತಿದ್ರಿ. ನಾನು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿದ್ದೆ. ಅಲ್ಲಿ ರೈತನ ಬೆಳೆ ಏನಾದರೂ ನಾಶ ಆದ್ರೆ ವಿಮಾ, ಜೀವ, ಅದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಅಂತ ಆ ಪಾಲಿಸಿ ಭಾರತ ಸರ್ಕಾರದವ್ರು ಮಾಡಿದ್ದಾರೆ. ಅದಕ್ಕೆ ಪ್ರೀಮಿಯಂ ಕೊಡ್ಬೇಕಾಗಿರೋದು ಭಾರತ ಸರ್ಕಾರದವರು, ಮತ್ತೆ ರಾಜ್ಯ ಸರ್ಕಾರದವರು ಅದಕ್ಕೆ ಅನುಷ್ಠಾನಕ್ಕೆ ತರುವುದೇ ಇಲ್ಲ. ಯಾವ ವಿಮೆ ಕೂಡ ಇಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯವರೆಗೂ ಕೂಡ ಕಟ್ಟಲೆ ಬರ್ತದೆ. ಅಂದ್ರೆ ಎಲ್ಲರ ಜವಾಬ್ದಾರಿ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗದಿದೆ, ಕಾರ್ಯಾಂಗದಿದೆ, ನ್ಯಾಯಾಂಗದ ಕೂಡ ಸಮರ್ಪಕವಾಗಿ ಎಲ್ಲ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು, ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದು, ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು, ಆರೋಗ್ಯ ಭಾಗ್ಯವನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಸಮಾಜದ ವ್ಯವಸ್ಥೆ ಸಮರ್ಪಕವಾಗಿದೆ ಅಂತ ನಾವು ಹೇಳ್ಬೇಕಾಗ್ತದೆ. ಆದ್ರಿಂದ ಇವಾಗ ತಾನೇ ಯಾಕೆ 25 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಈ ಶಾಲೆಯಲ್ಲಿ ಒಂದು ಕಾಂಪೌಂಡ್ ಇಲ್ಲ? ಎಷ್ಟು ಪಾರ್ಲಿಮೆಂಟ್ ಮೆಂಬರ್ಸ್ ಬಂದಿದ್ದಾರೆ, ಹೋಗಿದ್ದಾರೆ, ಎಷ್ಟು ಜನ ಶಾಸಕರು ಬಂದಿದ್ದಾರೆ, ಹೋಗಿದ್ದಾರೆ, ಎಷ್ಟು ಜನ MLCಗಳು ಬಂದಿದ್ದಾರೆ, ಹೋಗಿದ್ದಾರೆ, ಎಷ್ಟು ಮಂತ್ರಿಗಳು, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಯಾಕೆ ಆಗಿಲ್ಲ? ನೀವು ಪ್ರಶ್ನೆ ಮಾಡೋದಕ್ಕಂಥದ್ದು ಇಲ್ಲ. ಇವಾಗ ಒಬ್ಬ ರೈತ ಕೇಳಿದ ತಕ್ಷಣ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು. ಆ ರೀತಿ ನಿಮ್ಮ ಪ್ರತಿನಿಧಿಗಳನ್ನ ಪ್ರಶ್ನಿಸ್ತಕ್ಕಂತಹ ಒಂದು ಸ್ಥೈರ್ಯವನ್ನು ನೀವು ಉಟ್ಕೋಬೇಕಾಗಿದೆ. ಮಕ್ಕಳು ಕೂಡ ಇದನ್ನು ಪ್ರಶ್ನಿಸಬೇಕಾಗಿದೆ. ಆವಾಗ ನ್ಯಾಯಮೂರ್ತಿ ಆಗಲಿ, ರಾಜಕಾರಣಿ ಆಗಲಿ, ನೌಕರ ಅಧಿಕಾರಿ ಆಗಲಿ, ಈ ಊರಿನಲ್ಲಿ ಜನರನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಮರ್ಪಕವಾಗಿ ಹಳ್ಳಿಗೆ ಬರ್ತಾನೆ. ಬಸ್ ಯಾಕೆ ಹಾಕಲಿಲ್ಲ? ಇಲ್ಲಿ ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರದ ಜವಾಬ್ದಾರಿ ನಿಗಮ ಇದೆಯಲ್ಲ. ಶಾಲೆ ಮಕ್ಕಳಿಗೆ ನಿಂತ್ಕೊಂಡು ಹೋಗೋದಕ್ಕೆ 52 ಸೀಟ್ ಇದೆ, 100 ಜನ ಮೇಲೆ ಕೂಡ ಸೀಟ್ ಹೋಗ್ತಾರೆ. ಜನ ಮೇಲೆ ಕುತ್ಕೊಂಡು ಹೋಗ್ತಾರೆ. ಏನ್ ಮಾಡ್ತಾರೆ? 10 ಮೈಲು 10 ಕಿಲೋಮೀಟರ್ ನಡ್ಕೊಂಡು ಹೋಗಕ್ಕೆ ಆಗ್ತದ? ನುಗ್ಗುತ್ತಾರೆ. ಕುರಿಗಳನ್ನ ಹಾಕದಾಗೆ ನುಗ್ಗಿಸಿ ಜನರನ್ನ, ಮಕ್ಕಳನ್ನ ಶಾಲೆಗೆ ಹೋಗಿ ಅಂತ ಹೇಳಿ. ಯಾಕೆ? ಒಂದು ಜಿಲ್ಲೆಯಲ್ಲಿ ಒಂದು ಡಿಪೋ ಇದೆಯಲ್ಲ, ಆ ಡಿಪೋ ಇರುವಾಗ ಅಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ ಬಸ್ ಈ ಊರಿಗೆ ಯಾಕೆ ಹಾಕಲಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಜನರ ಗಮನವನ್ನ ಯಾರೋ ಒಬ್ಬ ಪ್ರಶ್ನೆ ಮಾಡಿದ. ಗ್ರಾಮ ಪಂಚಾಯತಿ ಕೆಲಸ ಏನಾಗಿದೆ? ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಿದ್ದಾರೆ? ಶಾಲೆಯ ಮುಖ್ಯೋಪಾಧ್ಯಾಯರ ಬಗ್ಗೆ ಬರೀಬೇಕಾಗಿದೆ. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡಾಗ ನಮ್ಮ ಕಡೆ ನೋಡ್ತಾರೆ. ಇಲ್ಲದೆ ನೋಡದೇ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ನ್ಯಾಯಮೂರ್ತಿಗಳು ಅದೇ ರೀತಿ ಇದ್ದಾರೆ. ಆದ್ರಿಂದ ನೀವು ಮಕ್ಕಳಾಗ್ಲಿ, ಪ್ರಜೆಗಳಾಗ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ನೀವು ಕಲಿಬೇಕಾಗಿದೆ. ನಿಮ್ಮ ಮಕ್ಕಳು ಇವತ್ತು ಇಡೀ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳೇನೆ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಒಳ್ಳೆಯ ರಾಜಕೀಯ ಮುತ್ಸದ್ದಿಗಳಾಗ್ತಾರೆ. ನಗರ ಪಟ್ಟಣಗಳಲ್ಲಾಗ್ತಕ್ಕಂಥವರು ಒಳ್ಳೆಯ ನ್ಯಾಯಾಧೀಶರಾಗಲ್ಲ, ಒಳ್ಳೆಯ ನ್ಯಾಯಮೂರ್ತಿಗಳಾಗಲ್ಲ. ಅವರು ಒಳ್ಳೆಯ ಜೀವನ ಮಾಡ್ತಕ್ಕಂಥ, ಅವರಿಗೆ ಸ್ವಪ್ರತಿಷ್ಠೆ ಇದೆ, ಗೌರವ, ಆತ್ಮಗೌರವ ಇದೆ ಅವರಿಗೆ. ಅದು ಇರ್ತಕ್ಕಂಥದ್ದು ಗ್ರಾಮೀಣ ಬದುಕಿನ ಜನರಿಗೆ, ನಿಮಗೆ. ಆದ್ರಿಂದ ಈ ರೀತಿ ನೀವು ಪ್ರಶ್ನೆ ಮಾಡೋದನ್ನ, ನೀವು ಈ ರೀತಿ ವಿದ್ಯಾಭ್ಯಾಸವನ್ನು ಕಲಿತು, ವಿದ್ಯಾಭ್ಯಾಸ ದೇಶದ ಆರ್ಥಿಕ ಪರಿಸ್ಥಿತಿ, ಇವಾಗ ಆರ್ಥಿಕ ಪರಿಸ್ಥಿತಿ ಬಗ್ಗೆ
ಮಾನ್ಯ ಮಾಜಿ ಮಂತ್ರಿಗಳು ಹೇಳಿದ್ರಲ್ಲ, ಲಕ್ಷ ಕೋಟಿ ಹಣ, ಲಕ್ಷ ಕೋಟಿ ಒಬ್ಬ ಕೈಗಾರಿಕೋದ್ಯಮಿ 2,000 ನಿಮಿಷಕ್ಕೆ ಅಥವಾ ಕ್ಷಣಕ್ಕೆ ಕೊಟ್ರೆ ಅವನ ಹಣ 5,000 ವರ್ಷ. ಅಂದ್ರೆ ಯಾವ ರೀತಿ ಮೂರ್ಖರು ನಾವು. ನಮ್ಮನ್ನು ಆಳ್ತಕ್ಕಂಥದ್ದು ಸಮಾನತೆ, ಸಮರ್ಪಕವಾಗಿ ಭೂಮಿ ಹಂಚಿಕೆ, ನೀರು ಹಂಚಿಕೆ, ಎಲ್ಲ ಅಧಿಕಾರದ ಹಂಚಿಕೆ ಆಗಬೇಕು ಎಲ್ಲರಿಗೂ ಅಂತ ಹೇಳುವಾಗ, ಒಬ್ಬ ಕೈಗಾರಿಕೋದ್ಯಮಿ ಏರ್ಪೋರ್ಟ್ ಅವರದೇ, ಪೋರ್ಟ್ಗಳು ಅವರದೇ, ರಸ್ತೆನೂ ಅವರದೇ, ಕಾಂಟ್ರಾಕ್ಟ್ ಅವರದೇ. ಅಂದ್ರೆ ಬೇರೆ ಜನ ಇಲ್ಲ ಇವರಿಗೆ. ಅಂದ್ರೆ ನಮ್ಮ ಎಲ್ಲ ಜನರ ಸಂಪತ್ತನ್ನ ಲೂಟಿ ಮಾಡಿ ಕೈಗಾರಿಕೋದ್ಯಮಿಗಳು ಈ ದೇಶದಲ್ಲಿ 25 ಸಂಸಾರಗಳ ಮಾತ್ರ ನಮ್ಮನ್ನ ಆಳ್ತಾ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮನ್ನು ಅರ್ಥ ಮಾಡಿಕೊಂಡು ಚುನಾವಣೆಗೆ ಬಂದಾಗ ಯಾರು ನಿಮ್ಮನ್ನ ಪ್ರತಿನಿಧಿಸ್ತಾರೆ, ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ರೈತರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ. 68% ಜನ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರಲ್ಲ, ಮೆಜಾರಿಟಿ ಜನ ಅಲ್ಲಿದ್ದಾರೆ. ನಿಮ್ಮನ್ನ ಆಳ್ತಕ್ಕಂಥ ನೀವಿದ್ದೀರಾ? ನೀವಿಲ್ಲ. ಇವತ್ತು ಪಾರ್ಲಿಮೆಂಟ್ ನಲ್ಲಿ ಬಂಡವಾಳಶಾಹಿ ಸಂಸತ್ ಸದಸ್ಯರಿದ್ದಾರೆ. ನಮ್ಮ ವಿಧಾನಸಭೆಯಲ್ಲಿ ನಿಮ್ಮನ್ನು ಪ್ರತಿನಿಧಿಸ್ತಕ್ಕಂಥವರು ಕುಮಾರಸ್ವಾಮಿ ಅಂತವರು ಇರಬಹುದು. ಮಿಕ್ಕಿದವರೆಲ್ಲರೂ ಕೂಡ ರೈತರ ಬಗ್ಗೆ ಪ್ರಶ್ನೆ ಕೇಳಲ್ಲ. ನಾನು ವೀಕ್ಷಣೆ ಮಾಡ್ತಿದ್ದೆ, ಕೊಬ್ಬರಿ ಇದರ ಬಗ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಮಾತಾಡಕ್ಕೆ ಬಿಡ್ತಾ ಇಲ್ಲ ಬೆಳಗಾವಿನಲ್ಲಿ. ನಾನು ನೋಡಿದೆ, ವೀಕ್ಷಣೆ ಮಾಡಿದೆ, ಎಂಥ ಕಲಾಪಗಳು ನಡೀತೇವೆ. ನೀವು ನೋಡಿದ್ರೆ ದುಃಖ ಬರ್ತದೆ. ನಿಮ್ಮನ್ನ ಆಳ್ತಕ್ಕಂಥ ಜನಪ್ರತಿನಿಧಿಗಳು ನಿಮ್ಮ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿಲ್ಲ. ಇದು ನಮಗಿರ್ತಕ್ಕಂಥ ಸಮಸ್ಯೆ. ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವುದು? ರಾಷ್ಟ್ರೀಯ ಶಿಕ್ಷಣ ನೀತಿ. ನಿಮಗೆ ರಾಷ್ಟ್ರೀಯ ಶಿಕ್ಷಣದ ನೀತಿ ಸಂಸ್ಕೃತ ಕಲಿಬೇಕಾಗಿದೆ. ನೀವು ನಮಗೆ ಕನ್ನಡ ಸರಿಯಾಗಿ ಮಾತಾಡಕ್ ಬರಲ್ಲ, ಸಂಸ್ಕೃತಿಯಲ್ಲಿ ಮಾತಾಡಕ್ ಬರ್ತದೆ. ಯಾವಾಗ ಕಲಿಸೋದು? ನೀವು ಎಲ್ಲಿ ಕಲಿಯೋದು? ಸಂಸ್ಕೃತ ಕಲಿಯೋದ್ರಿಂದ ಕಲಿಬೇಕಾಗಿದೆ. ನನಗೂ ಅದ್ರ ಮೇಲೆ ಅಭಿಲಾಷೆ ಇದೆ, ನಿಮಗೂ ಅಭಿಲಾಷೆ ಇದೆ. ಆದ್ರೆ ರಾಷ್ಟ್ರೀಯ ವಿದ್ಯಾ ನೀತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ದೇಶದ ಜನರ ಬಗ್ಗೆ, ಅವರ ಸಂಕಷ್ಟಗಳ ಬಗ್ಗೆ, ಅವರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥ, ಬುದ್ಧಿ ವಿಕಾಸ ಮಾಡ್ತಕ್ಕಂಥ ವಿದ್ಯಾಭ್ಯಾಸ ಬೇಕಾಗಿದೆ. ಜನರನ್ನು ಪ್ರೀತಿಸ್ತಕ್ಕಂಥ ವಿದ್ಯಾಭ್ಯಾಸ ಬೇಕಾಗಿದೆ. ಗ್ರಾಮೀಣ ಬದುಕಿನ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ವಿದ್ಯಾಭ್ಯಾಸ ಬೇಕಾಗಿದೆ. ರೈತರ ಕಷ್ಟ ಸುಖಗಳ ಬಗ್ಗೆ ಸ್ಪಂದಿಸ್ತಕ್ಕಂಥ ವಿದ್ಯಾಭ್ಯಾಸ ನಮಗೆ ಬೇಕಾಗಿದೆ. ಇದು ಇಲ್ಲದೆ ಇರ್ತಕ್ಕಂಥ ವಿದ್ಯಾಭ್ಯಾಸ ಕಲ್ತರೂ ಒಂದೇ, ಕಲೀಲಿಲ್ಲ ಅಂದ್ರೆ ಒಂದೇ. ಆದ್ರಿಂದ ನಿಮ್ಮನ್ನು ನೀವು ವೀಕ್ಷಣೆ ಮಾಡಬೇಕಾಗಿದೆ. ಇವಾಗ ಟಿವಿ ಬಂದಿದೆ, ಐಫೋನ್ ಬಂದಿದೆ, ಯೂಟ್ಯೂಬ್ ಬಂದಿದೆ, ವಾಟ್ಸಪ್ ಎಲ್ಲ ಬಂದಿದೆ. ಕ್ಷಣಕ್ಕೆ ನಿಮಗೆ ಇನ್ಫಾರ್ಮೇಶನ್ ಬರ್ತದೆ. ಅದನ್ನ ನೀವು ಕಲ್ತ್ಕೊಂಡು, ಇದು ಯಾವುದೋ ಹಳ್ಳಿಯಲ್ಲಿ, ನಾನು ಹಳ್ಳಿಯಿಂದ ಬಂದರು, ನಾನು ನೋಡ್ತೀನಿ 2 ಭಾಗ ಆಗೋಗ್ಬಿಟ್ಟಿರ್ತದೆ. ಆ ಪಾರ್ಟಿ, ಈ ಪಾರ್ಟಿ. ನೀವು ರೈತರೆಲ್ಲ ಯಾವ ವರ್ಗ? ರೈತ ವರ್ಗ. ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಹಿತರಕ್ಷಣೆ, ನಿಮ್ಮ ಮಕ್ಕಳ ಹಿತರಕ್ಷಣೆ, ಸಮಾಜದ ಸುಧಾರಣೆ, ಇದು ಬೇಕಾಗಿದೆ. ನಿಮಗೆ ಚುನಾವಣೆ ಬಂದಾಗ ಯಾರಿಗೆ ಮತ ಕೊಡ್ಬೇಕು ಅವ್ರು ಕೊಡಿ, ಆದ್ರೆ ಗ್ರಾಮಸ್ಥರೆಲ್ಲ ಒಟ್ಟಿಗಿರಬೇಕು. ಎಲ್ಲ ರೈತರ ಸಮಸ್ಯೆಗಳು ಒಂದೇ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಒಟ್ಟಿಗೆ ಇರಬೇಕು. ಇದು ನನ್ನ ಒಂದು ಚಿಂತನೆ. ಇದನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ತಾತನ ಕಾಲದಿಂದ ಕೂಡ ಆ ಪಾರ್ಟಿಯಲ್ಲಿದ್ವಿ, ಈ ಪಾರ್ಟಿಯಲ್ಲಿದ್ವಿ, ಈ ಲೀಡ್ರಿಂದ ಇದ್ವಿ. ಇದು ನಿಮಗೆ ಪ್ರಯೋಜನ ಆಗೋದಿಲ್ಲ. ನೀವೆಲ್ಲರೂ ಒಂದಾಗಬೇಕು. ರೈತರದ್ದು ವರ್ಗ ಒಂದೇ. ರೈತರು ನೀವೆಲ್ಲ ಬಂಡವಾಳಶಾಹಿಗಳಲ್ಲ, ಭೂಮಾಲೀಕರಲ್ಲ. ನೀವೆಲ್ಲರೂ ಕೂಡ ರೈತರು, ಬಡವರು. ಏನು ಸ್ವಾಮಿ, ನಿಮ್ಮ ಮನೆ ಮತ್ತು 4ನೇ ದರ್ಜೆಯ ಬೆಂಗಳೂರು ನಗರದಲ್ಲಿ ಮನೆ ನೋಡಿದ್ರೆ ಅವ್ರಿಗೆ 60,000 ರೂಪಾಯಿ ಬರ್ತದೆ. ನಿಮಗೆ 10 ಎಕರೆ ಇಟ್ಕೊಂಡ್ರು ಕೂಡ ನಿಮ್ಗೆ 60,000 ರೂಪಾಯಿ ಬರೋದಿಲ್ಲ. ಇದು ಬಹಳ ಮುಖ್ಯ. ತಾತ್ಕಾಲಿಕವಾಗಿರ್ತಕ್ಕಂತಹ ನೀತಿಗಳು ಜನ ಪ್ರಯೋಜನ ಆಗಲ್ಲ. ಕಾಯಂ ಆಗಿ ನಿಮಗೆ ನಿಮ್ಮ ಊರಿನಲ್ಲಿ ಆಸ್ಪತ್ರೆ ಬೇಕು, ನಿಮ್ಮ ತಾಲೂಕಿನಲ್ಲಿ ಒಳ್ಳೆಯ ಆಸ್ಪತ್ರೆಗಳು ಬೇಕು. ನಿಮಗೆ ಕ್ಯಾನ್ಸರ್ ರೋಗ ಬರಲಿ ಅಥವಾ ಹಾರ್ಟ್ ಪೇಷಂಟ್ ಆದ್ರೂ ಕೂಡ ನೀವು ಹೋದ್ರೆ ಪುಕ್ಸೆಟ್ಟಾಗಿ ನೋಡಿ. ನಮ್ಮ ಸಾಯಿಬಾಬಾ ಇನ್ಸ್ಟಿಟ್ಯೂಟ್ ನಲ್ಲಿ ಮೊನ್ನೆ ನಾನು ಕೇಳ್ತಾ ಇದ್ದೆ, 1,500 ಜನ
ಅಂದ್ರೆ ಸರ್ಕಾರ ಮಾಡಕ್ಕಾಗದೇ ಇರ್ತಕ್ಕಂಥ ಕೆಲಸ ಆ ಸಾಯಿಬಾಬಾ ಇನ್ಸ್ಟಿಟ್ಯೂಟ್ ವಿಶೇಷ ಊರಿನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಹಣ ಹೇಳಿದ್ರಲ್ಲ ಕರೆಕ್ಟ್ ಆಗಿ ಕುಮಾರಸ್ವಾಮಿ ಅವರು, ಹಣಕ್ಕೇನು ಧಕ್ಕೆ ಇಲ್ಲ, ಬಹಳಷ್ಟು ಹಣ ಇದೆ. ಆ ಹಣವನ್ನು ಜನರಿಗೋಸ್ಕರ ಉಪಯೋಗಿಸ್ತಕ್ಕಂಥ ಆಸ್ಪತ್ರೆಗಳಿರಬೇಕು, ವಿದ್ಯಾಸಂಸ್ಥೆಗಳಿರಬೇಕು, ಅಧಿಕಾರವನ್ನು ನೀಡಬೇಕು. ಕಾಯಮಾಗಿ ನಿಮಗೆ ಪುಕ್ಸಟ್ಟಾಗಿ ಇದು ಮಾಡ್ತೀವಿ ಅಂತಲ್ಲ, ಪ್ರತಿಯೊಂದು ಮನೆಗೆ ಒಬ್ಬ ಉದ್ಯೋಗಸ್ಥ ಬೇಕು. ಈ ರೀತಿಯ ಚಿಂತನೆ ನಿಮಗೆ ಬಂದಾಗ ಮಾತ್ರ ನಿಮ್ಮ ಬದುಕು ಹಸನಾಗಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾದಾಗ ಒಳ್ಳೆ ಪ್ರಜೆಗಳಾಗ್ತಾರೆ. ಒಳ್ಳೆ ಪ್ರಜೆಗಳಾದಾಗ ಒಳ್ಳೆ ರಾಜಕಾರಣಿಗಳಾಗ್ತಾರೆ, ಒಳ್ಳೆ ವಕೀಲನಾಗ್ತಾನೆ, ಒಳ್ಳೆ ವೈದ್ಯನಾಗ್ತಾನೆ, ಒಳ್ಳೆ ಅಧಿಕಾರಿ ಆಗ್ತಾನೆ, ಒಳ್ಳೆ ನ್ಯಾಯಮೂರ್ತಿ ಆಗ್ತಾನೆ. ನಿಮ್ಮ ಬಗ್ಗೆ ಚಿಂತನೆ ಮಾಡಿ, ನಿಮ್ಮ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಅದು ಚಿಂತನೆ ಮಾಡಿ ಹೋರಾಟ ಮಾಡ್ತಾರೆ. ಆ ರೀತಿ ನಾವು ಬದುಕನ್ನ ಕಟ್ಕೊಳ್ಬೇಕಾಗ್ತದೆ. ನಮ್ಮ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕಾಗ್ತದೆ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ದೇಶದ ಅಭಿವೃದ್ಧಿ ಪ್ರಗತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದು ಬಹಳ ಜನ ಇದ್ದಾರೆ, ಮಾತಾಡಕ್ಕೆ ಹೋಗಲ್ಲ. ಪ್ರೌಢಶಾಲೆಯ ರಜತ ಮಹೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿ ತಮ್ಮೆಲ್ಲರನ್ನು ಕುರಿತು ಬಹಳ ಅರ್ಥಪೂರ್ಣ ಮಾತುಗಳನ್ನು ಆಡಿರುವಂಥ ಮತ್ತು ನಮ್ಮ ರಾಷ್ಟ್ರ ಕಂಡಂಥ ಗೌರವನೀಯ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ತುರ್ತು ಕರೆ ಇದ್ರೂ ಕೂಡ ನಾನು ನಿಮ್ಮೆಲ್ಲರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದು ಮಾತುಗಳನ್ನು ಆಡಿ ಕೇಳಿ ಆಮೇಲೆ ನಾನು ಹೊರಡ್ತೇನೆ ಹಾಗೆ ಅಂತೇಳಿ ನಿಮ್ಮ ಮಧ್ಯೆ ಉಪಸ್ಥಿತರಿರುವಂಥ ನಮ್ಮೆಲ್ಲರ ಹೆಮ್ಮೆಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ, ನ್ಯಾಯಮೂರ್ತಿಗಳು ಹಾಗೆ ಅಂತ ಹೇಳಿದ್ರೆ ಹೇಗಿರಬೇಕು ಹಾಗೆ ಅಂತೇಳಿ ಇವತ್ತು ನಮ್ಮ ಮುಂದೆ ಒಂದು ಜೀವಂತ ನಿದರ್ಶನವಾಗಿ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಉಳಿದಿರುವಂಥ ಗೌರವನೀಯ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡ್ರೆ, ಮಾಜಿ ಶಾಸಕರಾಗಿರುವಂಥ ಎ ಮಂಜುನಾಥ್ರವರೇ, ವಕೀಲರ ಸಂಘದ ಕಾರ್ಯದರ್ಶಿಯವರಾಗಿರುವಂಥ ಜಯಮೂರ್ತಿ ಅವರೇ, ಪುಟ್ಟಸ್ವಾಮಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದೇವರಾಜ್ರವರೇ, ಖ್ಯಾತ ಬರಹಗಾರರು, ಚಿಂತಕರು ಆಗಿರುವಂಥ ಹಿರಿಯರಾದ ದುರ್ಗದ ರಾಜೇಗೌಡ್ರೆ, ಖ್ಯಾತ ಸಾಹಿತಿಗಳಾಗಿರುವಂಥ ಇದರ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರು ಕೂಡ 25 ವರ್ಷಗಳ ಹಿಂದೆ ಇದರ ಪ್ರಾರಂಭೋತ್ಸವಕ್ಕೆ ಅವರು ಬಂದಿದ್ದರಾಗಿರುವಂಥ ರಜತ ಮಹೋತ್ಸವಕ್ಕೆ ಇವತ್ತು ಅವರ ಸುಪುತ್ರರು ಮಾಜಿ ಮುಖ್ಯಮಂತ್ರಿಗಳು ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ. ಅಂದರೆ ಯಾರು ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಎರಡು ಜ್ವಲಂತ ಉದಾಹರಣೆಗಳು. ಕುಮಾರಣ್ಣವರು ಹೇಳ್ತಾರೆ, ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಧನುರ್ಮಾಸದಲ್ಲಿ ದೀಪ ಹಚ್ಕೊಂಡು ಊರಿನ ತುಂಬ ರಾಮನ ಭಜನೆಗಳನ್ನು ಮಾಡಿಕೊಂಡು ನಾವು ಬರ್ತಾ ಇದ್ವಿ. ನಮ್ಮ ತಾಯಿಯಂದ್ರು ನಮ್ಮನ್ನು 3 ಗಂಟೆಗೆ ಎದ್ದೇಳಿಸಿ ಸ್ನಾನ ಮಾಡಿಸಿ ಮಡಿ ಮಾಡಿ ನೀನು ದೇವ್ರ ನಾಮ ಹೇಳಬೇಕು ಹಾಗೆ ಅಂತೇಳಿ ಕಳಿಸೋರು. ಸಂಜೆ ಬಂದರೆ ನಾವು ಭಜನೆ ಮಾಡ್ತಾ ಇದ್ವು, ಸತ್ಸಂಗ ನಡೀತಾ ಇತ್ತು, ಒಳ್ಳೆಯ ವಿಚಾರಗಳನ್ನ ಹಿರಿಯರು ನಮಗೆ ಹೇಳ್ತಾ ಇದ್ರು. ಇವತ್ತು ಅದು ಯಾವುದೂ ಇಲ್ಲ. ಹಾಗಾಗಿ ನಾವು TV ಹಾಕಿದ್ರೆ, ನ್ಯೂಸ್ ಪೇಪರ್ ತೆಗೆದ್ರೆ 7-8 ಕೊಲೆಗಳು ಅಲ್ಲ ಆಯಿತು ಇಲ್ಲ ಆಯಿತು ಹಾಗೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನಮ್ಮನ್ನು ನಾವು ಜಾಗೃತಿಗೊಳಿಸುವಂಥ, ನಮ್ಮ ಸಂಸ್ಕೃತಿಯನ್ನು ಮತ್ತೆ ನಾವು ಜಾಗೃತಿಗೊಳಿಸುವಂಥ, ಅನುಸರಣೆಗೆ ತರುವಂಥ ಶಿಕ್ಷಣ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಬೇಕಾಗಿದೆ ಅನ್ನುವಂಥ ಮಾತು ನಾವು ಹೇಳ್ತಾ ಇದ್ದೀವಿ. ಅದೇನೋ ಶಿಕ್ಷಣ ಸಂಸ್ಥೆಗಳು ಗುರುತರವಾದ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಹುಶಃ ಈ ವೇದಿಕೆಯಲ್ಲಿ
ಬಹುಶಃ ನಾನು ಇವತ್ತು ನಿರೀಕ್ಷೆ ಮಾಡಿರಲಿಲ್ಲ. ಸಾಮಾನ್ಯ ಹಿರಿಯ ನ್ಯಾಯಮೂರ್ತಿಗಳು, ಬಹುಶಃ ಅವರು ಈ ದೇಶದ ಒಂದು ಸಾಕ್ಷಿ ಪ್ರಜ್ಞೆ. ನಿಮಗೆಲ್ಲ ಎಷ್ಟು ಗೊತ್ತಿದೆಯೋ ಇವರು ಈ ಕೋಲ್ಕತ್ತಾದಲ್ಲಿ ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅತ್ಯಂತ ಫಲವತ್ತಾದ ರೈತರ ಭೂಮಿಯನ್ನು ಒಂದು ದೊಡ್ಡ ಕಂಪನಿಗೆ ಕೊಡಬೇಕು ಹಾಗೆ ಅಂತೇಳಿ, ಕಾರು ಉತ್ಪಾದನಾ ಕಂಪನಿ ಕೊಡಬೇಕು ಹಾಗೆ ಅಂತೇಳಿ ಸರ್ಕಾರ ಹೊರಡ್ತದೆ, ಕೊಟ್ಟು ಬಿಡ್ತಾರೆ. ಅವ್ರಿಗೆ ಪರಿಹಾರನೂ ಕೂಡ ಕೊಟ್ಟು ಬಿಡ್ತಾರೆ. ಆದರೆ ಒಬ್ಬ ನ್ಯಾಯಮೂರ್ತಿಗಳು ಎಲ್ಲ ಕಡೆ ಕೋರ್ಟಲ್ಲೂ ಕೂಡ ರೈತರು ಫೇಲ್ ಆಗ್ತಾರೆ. ಒಬ್ಬ ನ್ಯಾಯಮೂರ್ತಿಗಳ ಮುಂದೆ ಆ ಕೇಸು ಹೋಗ್ತದೆ. ಆಗ ಆ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಕೊಡ್ತಾರೆ, ರೈತರ ಭೂಮಿ ರೈತರಿಗೆ ಹೋಗಬೇಕು. ಈಗಾಗಲೇ ಏನು ಸರ್ಕಾರ ರೈತರಿಗೆ ಪರಿಹಾರ ಕೊಟ್ಟು ಅದನ್ನು ಕಸ್ಕೊಂಡಿದೆ, ಆ ಪರಿಹಾರವನ್ನು ಕೂಡ ರೈತರಿಗೆ ಉಳಿಸ್ಕೊಡ್ಬೇಕು, ಅವರನ್ನು ವಾಪಸ್ ತೆಗೆದುಕೊಂಡಾಗಿದೆ. ಆ ನ್ಯಾಯಮೂರ್ತಿಗಳೇ ಈ ನಮ್ಮ ಕನ್ನಡಿ ಕೊಡ್ತಿರುವಂತ ಸನ್ಮಾನ್ಯ ಶ್ರೀ ಗೋಪಾಲರು. ಬಹುಶಃ ಯಾರಾನು ಕೂಡ ಬಹುತ್ವದ ಜನಗಳ ಪರವಾಗಿ ನ್ಯಾಯದಾನವನ್ನು ಮಾಡಿದಂತ ಒಬ್ಬ ನ್ಯಾಯಮೂರ್ತಿ ಸನ್ಮಾನ್ಯ ಶ್ರೀ ಗೋಪಾಲರು. ಯಾವಾಗಾದ್ರೂ ಕೂಡ ನಮ್ಗೆ ಅದಾಯ್ತು ಇದಾಯ್ತು ಅಂತ ಹೇಳಿದಾಗ ಅವರು ಯಾಕ್ರೆ ಎದುರುತ್ತೀರಾ, ನ್ಯಾಯದ ಪರವಾಗಿ ನಿಲ್ಲಿ, ಆ ಜನಗಳ ಪರವಾಗಿ ನಿಲ್ಲಿ, ನಿಮ್ಗೇನಾದ್ರೂ ತೊಂದರೆ ಆದರೆ ನಿಮಗೆ ಧ್ವನಿಯಾಗಿ ನಿಲ್ಲಕ್ಕೆ ನಾವಿದ್ದೇವೆ ಅಂತೇಳಿ ನಿಮಗೆ ಮಾನಸಿಕ ಸ್ಥೈರ್ಯವನ್ನು ಅಂತ ಪ್ರಮುಖ ವ್ಯಕ್ತಿಗಳನ್ನು ಇವತ್ತು ನಾವು ಕರೆಸಿದ್ದೀವಿ. ನಾನು ಕುಮಾರಣ್ಣವ್ರಿಗೆ ಹೇಳ್ತಾ ಇದ್ದೆ, ಅಧಿವೇಶನ ಶುರುವಾಯಿತು, 3-4 ದಿವಸ ಆದರೂ ಕೂಡ ನಾವು ಕಾಣಲಿಲ್ಲ. ಆಮೇಲೆ ಇವತ್ತು ಕುಮಾರಣ್ಣವರು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ ಹಾಗೆ ಹೇಳಿ ಘೋಷಣೆ ಆಯಿತು. ಆಗಲ್ಲಿ ನ್ಯೂಸ್ ಚಾನೆಲ್ಗಳು ಕೆಳಗಾಗ್ತಾ ಇದ್ರು. ಇವತ್ತಿನಿಂದ ನಿಜವಾದ ಅಧಿವೇಶನ ಪ್ರಾರಂಭ ಆಯಿತು. ಹಾಗೆ ಯಾಕೆ ಈ ಮಾತು ಹೇಳ್ತೀನಿ ಹಾಗೆ ಅಂತ ಹೇಳಿದ್ರೆ, ಬಡವರ ಪರವಾಗಿ ಮುಂದಿನವರ ಪರವಾಗಿ ಏನಾದರೂ ಧ್ವನಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇವತ್ತೇನಾದರೂ ಉಳಿದಿದ್ರೆ ವಿಧಾನಸಭೆಯಲ್ಲಿ ಅದು ನೀವು ಆರಿಸಿ ಕಳಿಸಿದಂಥ ಕುಮಾರಣ್ಣಂಥ ಧೀಮಂತ ನಾಯಕರು. ಬಹುಶಃ ಯಾವುದೇ ಮುಚ್ಚುಮರೆ ಇಲ್ಲದೆ ನಾವು ನೋಡಬೇಕಾಗ್ತದೆ. ಬಹುಶಃ ಅವರಿಗೆ ಅವ್ರ ತಂದೆಯವರು ಕೊಟ್ಟಿರುವಂಥ ಸಂಸ್ಕಾರ ಮತ್ತು ಆ ಸಂಸ್ಕೃತಿ ಇವತ್ತು ನೊಂದಂಥವ್ರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡುವಂಥ ಹೃದಯವಂತಿಕೆಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ನಾನು ಹಿಂದೆ ಒಂದ್ಸಲ ಬಂದಾಗ ಹೇಳಿದ್ದು, ಕುಮಾರಣ್ಣವರು ಅಧಿಕಾರಕ್ಕೆ ಬರೋದು ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಮತ್ತೆ ನಾವು ಇನ್ನೊಂದ್ಸರಿ ಆ ಜಯಮೂರ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಮತ್ತೆ ಹೇಳಿದ್ರೆ ಯಾರು ಏನು ಬುದ್ಧಿ ನೀವು ಅವಾಗ ಹಂಗೆ ಹೇಳಿದ್ರೆ ಕುಮಾರಣ್ಣವ್ರೇನು ಆಗ್ಲಿಲ್ಲಲ್ಲ ಹಾಗೆ ಅಂತ. ನಾನು ಹೇಳಿದ್ರೆ ನಾನೆಲ್ಲಪ್ಪ ಹೇಳಿದೆ, ದೇವ್ರು ನನ್ನ ಬಾವಿಂದ ಉಳಿಸೋರು ನಾನು ಹೇಳಿದ್ದೀನಿ. ಈಗ ಅದನ್ನೇನು ಮಾಡ್ತೀರಾ, ಅದನ್ನು ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಮತ್ತೆ ಅದೇ ದೇವರು ಅದನ್ನು ನಿಜ ಮಾಡ್ತಾನೆ ಹಾಗೆ ಅಂತ. ಅದರಿಂದ ಯಾವಾಗ ಏನು ಬೇಕಾದರೂ ಕೂಡ ಕುಮಾರಸ್ವಾಮಿ ಅವರ ಜೀವನದಲ್ಲಿ ನಡೀಬೋದು. ಅವ್ರು ಯಾವತ್ತೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ, ಅವ್ರ ತಂದೆಯವರು ಪ್ರಧಾನಮಂತ್ರಿಗಳು ಆಗ್ತೀನಿ ಅಂತೇಳಿ ರಾಜಕಾರಣ ಶುರು ಮಾಡಿದವರಲ್ಲ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಭಗವಂತನ ಕೃಪೆ ಮತ್ತು ನಿಮ್ಮ ಪ್ರೀತಿಯ ಒಂದು ದ್ಯೋತಕವಾಗಿ ಅದು ಭಗವಂತ ಕರುಣಿಸಿರುವಂಥ ಆಶೀರ್ವಾದ. ಹಾಗಾಗಿ ಅವರು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಲಿಲ್ಲ, ಅವರ ಕುಟುಂಬ ಜನರಿಗಾಗಿ. ಪೀಠ ಸರ್ವೋಚ್ಚ ನ್ಯಾಯಾಲಯ 1993 ಇಸ್ವಿಯಲ್ಲಿ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಅಂತಕ್ಕಂಥ ಒಂದು ಕಟ್ಟಲೆಯಲ್ಲಿ ಮೊದಲನೇ ಸೆಂಚುರಿಯಲ್ಲಿ ನೀತಿ ಶತಕಂ ಭರತ್ ರಹೂರಿ ಅವರು ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನ ಆಂಗ್ಲ ಭಾಷೆಗೆ ತರ್ಜಮೆ ಮಾಡಿ ಹೇಳಿದ್ದಾರೆ. ಅದನ್ನು ನಾನು ಕಲಿಯಲಿದೆ ಹೇಳಿ ನಾನು ಮುಗಿಸ್ತೀನಿ. ಎಜುಕೇಶನ್ ಈಸ್ ದಿ ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ ಆಫ್ ಮ್ಯಾನ್. Education is the treasure which can be preserved without the fear of loss. Education secures material pleasure, happiness and fame. Education is the teacher of the teacher. Education is God incarnation. Education secures honor at the hands of the state, not money. A man without education is equal to animal. ಇದು ಅರ್ಥ ಮಾಡಿಕೊಂಡು ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಿಮಗೆ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠ 7 ನ್ಯಾಯಮೂರ್ತಿಗಳು ಸುಮಾರು 30 ವರ್ಷಗಳಿಂದ ಹೇಳಿರ್ತಕ್ಕಂಥ ಮಾತನ್ನು ನಿಮಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಹಿರಿಯರಿಗೂ ಕೂಡ ನಮಿಸುತ್ತಾ ಹಾಗೂ ವೇದಿಕೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ನಮಿಸುತ್ತಾ ಈ ಶುಭ ಸಂಜೆಯ
ಒಂದು ನಮನಗಳನ್ನು ಸಲ್ಲಿಸ್ತಾ ನನ್ನ ಭಾಗಕ್ಕೆ ಬಂದಿರತಕ್ಕಂತಹ ಶಾಲಾ ವಾರ್ಷಿಕ ವರದಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಒಂದು ಸೌಭಾಗ್ಯ. ಸೃಷ್ಟಿಯಲ್ಲಿ ಯಾರು ಸೌಂದರ್ಯವಾಗಿದ್ದಾರೋ, ಚಂದ್ರನಲ್ಲಿ ಯಾರು ಶಾಂತಿಯಾಗಿದ್ದಾರೋ, ಯಾರು ಸೃಷ್ಟಿ ರಚನೆಯಲ್ಲಿ ಕಲಾ ಕೌಶಲನಾಗಿದ್ದಾರೋ, ಯಾರು ಸೂರ್ಯನಲ್ಲಿ ದೀಪ್ತಿಯಾಗಿದ್ದಾರೋ, ಯಾರು ಭುವನದ ಭೋಗಿಯಾಗಿದ್ದಾರೋ, ಯಾರು ಸಮುದ್ರದ ಗಾಂಭೀರ್ಯವೋ, ಯಾರು ಅಗ್ನಿಯ ತೇಜವೋ ಅಂತ ವಿರೂಪಾಕ್ಷನಾದ ಗುರುಮೂರ್ತಿ ತನ್ನ ಇಚ್ಛೆಗೆ ವಿರುದ್ಧವಲ್ಲದ ಬಯಕೆಗಳನ್ನು ನೆರವೇರಿಸಲಿ ಎಂಬ ಕುವೆಂಪುರವರ ಮಾತುಗಳ ಶುಭ ಹಾರೈಕೆಗಳೊಂದಿಗೆ ನಾನು ನನ್ನ ಭಾಗದ ಈ ಒಂದು ಶಾಲಾ ವರದಿಯನ್ನು ಪ್ರಾರಂಭಿಸುತ್ತೇನೆ. ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯ 3 ತಾಲೂಕುಗಳ ಗಡಿ ಪ್ರಾಂತ್ಯದಲ್ಲಿ ಇರುವ ಬೇವರಮಂಡ್ಯ ಗ್ರಾಮಕ್ಕೆ ತನ್ನದೇ ಆದ ಐತಿಹಾಸಿಕ ಮಹತ್ವವಿದೆ. ಕರ್ನಾಟಕವನ್ನಾಳಿದ ಗಣ್ಯರು ಚೋಳರ ಆಳ್ವಿಕೆಗೆ ಒಳಪಟ್ಟಿದ್ದವು ಎಂಬುದಕ್ಕೆ ಸುತ್ತಮುತ್ತಲ ಊರುಗಳಲ್ಲಿ ನಿರ್ಮಾಣವಾಗಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಗಳು, ಬೆಟ್ಟಗಳು, ಕೋಟೆ ಕೊತ್ತಲಗಳು, ಕೆಲವು ದೇವಸ್ಥಾನಗಳು, ಹಾಗೆ ಕೊಂಡಗಬಿದ್ದ ಮಾರಮ್ಮ, ಚಿಕ್ಕಮ್ಮ ತಾಯಿ, ದೊಡ್ಡಮ್ಮ ತಾಯಿ ದೇವಸ್ಥಾನಗಳು, ಈ ದೇವಸ್ಥಾನಗಳು ಸಾಕ್ಷೀಭೂತವಾಗಿ ಕಂಗೊಳಿಸುತ್ತವೆ. ಇಂತಹ ಸುಂದರವಾದ ಊರಿನಲ್ಲಿ ಸುತ್ತಲೂ ಗಿಡ, ಮರ, ಕೆರೆಗಳು, ಹೊಲಗದ್ದೆಗಳು, ಬೆಟ್ಟ ಗುಡ್ಡಗಳಿಗೆ ಹೊಂದಿಕೊಂಡಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ಪ್ರೌಢಶಾಲೆ ಅನೇಕ ವಿದ್ಯಾರ್ಥಿಗಳ ಜ್ಞಾನದ ಹರೆಗೆ ಸಾಕ್ಷಿಯಾಗಿ ನಿಂತಿರುವುದು ಸಂತಸದ ವಿಚಾರವೇ ಸರಿ. ಇದು ಕೇವಲ 25 ವರ್ಷಗಳ ಒಂದು ವಾರ್ಷಿಕ ವರದಿಯಷ್ಟೇ ಅಲ್ಲ, 33 ವರ್ಷಗಳ ಹಿಂದೆ ಅಂದರೆ 1991ರಲ್ಲಿ ಹಳ್ಳಿಯ ಕಷ್ಟಗಳ ನಡುವೆಯೂ ನಮ್ಮನ್ನು ಅಕ್ಕರೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಮನೋಭಾವದಿಂದ ವಿದ್ಯಾ ಬುದ್ಧಿ ಕಲಿಸಿ ಸುಸಂಸ್ಕೃತಗಳನ್ನ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಲು ಶ್ರಮಿಸಿದಂತ ನನ್ನೆಲ್ಲ ಗುರುಗಳಿಗೆ ಕೇಶವರಾವ್ ದಿವಂಗತರು, CTS, HKS, PC, TN ರಂಗನಾಥ್ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಾದ ಸಿದ್ದೇಗೌಡರ ಈ ಪಾದ ಕಮಲಗಳಿಗೆ ಪುರಬಿಡುತ್ತಾ ನಮ್ಮೆಲ್ಲರ ಸಾಧನೆಗೆ ಶ್ರಮಿಸಿದಂತಹ ಹಿರಿಯರನ್ನ ಸ್ಮರಿಸುತ್ತಾ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ ಎಂಬ ತತ್ವೇತರರ ಮಾತುಗಳಂತೆ ಆಧುನಿಕತೆಯ ಗಾಳಿ ಬೀಸದ, ಸಾಮಾಜಿಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಹಳ್ಳಿಗಾಡಿನಲ್ಲಿ ಸುತ್ತಮುತ್ತಲ ಹತ್ತೂರುಗಳ ಮಕ್ಕಳಿಗೆ ಜ್ಞಾನಧಾರೆಯನ್ನು ಎರೆಯಲು ಅಂದು ಪಣತೊಟ್ಟು ಒಂದು ಕನ್ನಡ ಮಾಧ್ಯಮದ ಖಾಸಗಿ ಶಾಲೆಯನ್ನು ತೆರೆದ ಶ್ರೀಯುತ ತಿಮ್ಮಶೆಟ್ಟರು, ತಿಮ್ಮರಾಯಗೌಡರು, ಚನ್ನಮರಿಗೌಡ ಜಯಮ್ಮ, ಶ್ರೀ ತಿಮ್ಮೇಗೌಡ ಕೃಷಿ ಇಲಾಖೆ, ತಿಮ್ಮಪ್ಪ ಕುಮಾರಕಟ್ಟೆ ಮರಿಯಣ್ಣ ಹಾಗೂ ಗೌಡಗೆರೆ ಪುಟ್ಟಲಿಂಗೇಗೌಡ ಅವರ ಅವಿರತ ಹೋರಾಟದ ಫಲವೇ ಹಿಂದಿನ ಈ ಶಾಲೆ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಕಾರಣ. ಅದನ್ನು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೆಸುತ್ತಿರುವ ಇಂದಿನ ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ನಮ್ಮ ನಮನಗಳು. 33 ವರ್ಷಗಳ ಹಿಂದೆ ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೂ ಎಲ್ಲವೂ ಕೂಡ ಕುಗ್ರಾಮವೇ ಎನ್ನಬಹುದು. ಕೇವಲ 1 ರಿಂದ 4ನೇ ತರಗತಿಯವರೆಗೆ ಮಾತ್ರ ಇದ್ದ ಪ್ರಾಥಮಿಕ ಶಿಕ್ಷಣ ಪದ್ಧತಿ ಮಾಧ್ಯಮಿಕ ಶಿಕ್ಷಣಕ್ಕೆ ಎಲ್ಲ ಹಳ್ಳಿಗಳಿಂದಲೂ ಕೂಡ 4-5 ಕಿಲೋಮೀಟರ್ ದೂರದಿಂದ ಬೇವರಮಂಡ್ಯ ಗ್ರಾಮಕ್ಕೆ ಬರಬೇಕಾಗಿತ್ತು. ಇನ್ನು ಗಿಡ ನೆಡುವ ಕಾರ್ಯಕ್ರಮ ಕೂಡ ಇತ್ತು. 25ನೇ ವರ್ಷದ ಸಾರ್ಥಕವಾಗಿ ಸಂಕೇತವಾಗಿ 25 ಮರಗಳ ನಡೆಸೋಣ ಅಂತ ಮಾಡ್ತಾ ಇದ್ರು. ಸಮಯದ ಅಭಾವ ಎಲ್ಲ ಗಣ್ಯರು ಹೊರಟಿದ್ದಾರೆ. ಆದರೂ ಕೂಡ ಈಗ ಖ್ಯಾತ ಸಾಹಿತಿಗಳು ವೇದಿಕೆ ಮೇಲೆ ಇದ್ದಾರೆ. ಬೇರುಮಂಗ್ಲ ರಾಮೇಗೌಡಿದ್ದಾರೆ, ಹನುಮಂತರಾಯಪ್ಪನವರಿದ್ದಾರೆ, ಇವರೆಲ್ಲ ದೊಡ್ಡ ದೊಡ್ಡ ಗಣ್ಯರು ಇದ್ದಾರೆ. ದಯಮಾಡಿ ಕೂತ್ಕೊಳ್ಳಿ. ಅವರು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದ್ರೆ ಹೊರಟಿದ್ದಾರೆ ಅಷ್ಟೇ. ಸ್ವಾಮೀಜಿ ಮತ್ತೆ ನ್ಯಾಯಮೂರ್ತಿಗಳು